ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರಳಲ್ಲಿ ತುಂಬಿಕೊಂಡಿದ್ದರು. ನನ್ನ ಮನದಲ್ಲಿ 10 ಮನೆಗಳನ್ನು ಮುರಿಯುವ ತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಾಂಸೇಶನಿಗೆ ಬೇಕಾಗಿರುವುದು ನಿತ್ಯ ಖಂಡ ಖಂಡ ಖಂಡದಲ್ಲಿ ಯೌವನವಾದದ್ದು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಮನದಿಚ್ಛೆಯಂತೆ ನಡೆದರೆ ನಾನು ಮಹಾಂತೇಶ, ನನ್ನ ಇಚ್ಛೆಯನ್ನು ತುಷ್ಟೀಕರಿಸುತ್ತೇನೆ. ಅವರ ಬಾಳು ನುಚ್ಚು ನೂರಾಗದವರಲ್ಲಿ ಯಾವ ತಂದೆ ಹೇಳಿಲ್ಲ. ಏನಪ್ಪ ಮುಂಜಾನಿಂದ ಮನೆಯಲ್ಲಿ ಕಾಣ್ತಾನೆ ಇಲ್ಲ, ಎಲ್ಲಿಗಪ್ಪ ಹೋಗಿದ್ದೆ? ನಿನಗೂ ಗೊತ್ತಿರಲ್ಲಮ್ಮ, ಊರಲ್ಲಿ ಜಾತ್ರೆ, ಎಲ್ಲ ಊರಿನ ಉಸ್ತುವಾರಿ ವಹಿಸಿಕೊಂಡು ಬಂತ ನಾಗರಾಜ್ ಮಾವ, ನಮ್ಮ ದೊಡ್ಡಪ್ಪನ ಮಗ ಪ್ರಕಾಶ್ ಕುರ್ನಳ್ಳಿ, ಅವರೆಲ್ಲ ತುಂಬಾ ದಣಿದು ಸುತ್ತಾಗಿದಾರಮ್ಮ. ಅವರನ್ನು ಮೀಟ್ ಮಾಡಿ ಹಿಂಗೆ ಬರುವಾಗ ಮನೆಗೆ ಬರ್ಬೇಕು ಅನ್ಕೊಂಡೆ. ಬಟ್ ಅಮ್ಮ, ನನ್ನ ಆತ್ಮೀಯ ಗೆಳೆಯ ಭಾಗೇಶನನ್ನು ಮೀಟ್ ಮಾಡಿ ಬರೋದು ಇಷ್ಟ ಆಗ್ತಾ ಇದೆ. ಬೆಂಗಳೂರಿನಿಂದ ಬರುವುದೇ ಅಪರೂಪ, ಬಂದ್ರು ಕೂಡ 4 ದಿನದ ಮೆಟ್ಟಿಗೆ ಬರ್ತೀಯ. ಅಂತದ್ರಲ್ಲಿ 4 ತಾಸು ಮನೆಯಲ್ಲಿ ಇರೋದಿಲ್ಲ ಅಂತೀಯಲ್ಲ ನೀನು. ನಿಮ್ಮಪ್ಪ ನೋಡಿದ್ರೆ ಮಾಂತೇಶಲ್ಲಿ ಅಂತ ಒಂದೇ ಸವನಿ ಕೂಗ್ತಾನೆ ಇರ್ತ. ನೋಡು, ಇವತ್ತಾದ್ರೂ ಮನೆ ಬಿಟ್ಟು ಎಲ್ಲಿ ಹೋಗ್ಬೇಡ, ಹಾಲು ಕೊಡು. ಏನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೂ ಹಾಲು ಕುಡಿಸಲು ಬರುತ್ತಿರುವೆಯಲ್ಲ ಅಮ್ಮ. ಈಗ ನಾನು ನಿನ್ನೆಷ್ಟೇ ಬೆಳೆದು ನಿಂತಿರುವ ಪ್ರಾಪ್ತ ವಯಸ್ಸಿನ ಮಗ ನಾನು ಅಮ್ಮ, ಪ್ರಾಪ್ತ ವಯಸ್ಸಿನ ಮಗ ನಾನು. ನೋಡಪ್ಪ, ನೀನ್ ಎಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಸ್ಥಾನದಲ್ಲಿ ಇದ್ರು ಈ ಹೆತ್ತ ಕಳಿಗೆ ನೀನು ಇನ್ನೂ ಚಿಕ್ಕವನೇ ಕಣ. ನೀನು ಚಿಕ್ಕವನಿರ್ಬೇಕಾದ್ರೆ ಚೊಕ್ಕಾಗಿ ಬೆಳಲಿ ಅಂತ ಹಾಲು ಕೊಡ್ತಾ ಇದ್ವಿ. ಆ ಅಭ್ಯಾಸ ನಾವು ಇನ್ನೂ ಬಿಟ್ಟಿಲ್ಲ. ನೋಡಪ್ಪ, ತಾಯಿ ಕೈಯಿಂದ ಹಾಲು ಕುಡಿದ್ರೆ ಅದು ಎಂದೂ ಕೆಳಕಾಗುದಿಲ್ಲ. ತೆಗೆದುಕೋ, ಹಾಲು ಕುಡಿ. ತಿಳಿಯುತ್ತಮ್ಮ, ಹೆತ್ತವಳ ಅಮ್ಮ. ನಾನು ಇನ್ನು ಮುಂದೆ ಬೆಂಗಳೂರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಈ ಕೈಯಿಂದ ಹಾಲು ಕುಡಿದೇ ಹೊರಗಡೆ ಹೋಗ್ತೀನಮ್ಮ, ಹಾಲು ಕುಡಿದೇ ಹೊರಗಡೆ ಹೋಗ್ತೀನಿ ಅಮ್ಮ. ಕೊಡಮ್ಮ, ತರಮ್ಮ ಹಾಲು.
ಅಂದ ಹಾಗೆ ನಾನು ನಿನ್ನೆ ಸ್ವಲ್ಪ ತಡರಾತ್ರಿ ಮನೆಗೆ ಬಂದೆ. ಅಪ್ಪಾಜಿಯವರು ಏನಾದರೂ ತಿಳಿದುಕೊಂಡರೆ? ನಿಮ್ಮ ತಂದೆಯವರು ಮನೆಯಲ್ಲಿ ಇದ್ರೆ ತಾನೇ ಅವರು ತಪ್ಪಾಗಿ ತಿಳಿದುಕೊಳ್ಳಲು ಸಾಧ್ಯ. ಮಾಂತೇಶ, ನೀನು ಕುಡಿದು ಬರುವುದು ನಾನು ನನ್ನ ಕಣ್ಣಾರೆ ಕಂಡೆ. ನಿನ್ನನ್ನು ಕರೆದುಕೊಂಡು ಹೋಗಿ ಒಳಗಡೆ ಮಲಗಿಸಿದೆ. ಈ ನಿನ್ನ ಘನತೆ ಅರಿವು ನಿನಗಿರ್ಲಿಲ್ಲ ಮಾಂತೇಶ. ಅಮ್ಮ, ಹೌದು ಮಾಂತೇಶ, ಈ ವಯಸ್ಸಿನಲ್ಲಿ ಕುಡಿಯೋದು, ಜೂಜಾಟ ಆಡೋದು, ಈ ರೀತಿ ಎಲ್ಲ ಮಾಡಿದ್ರೆ ಈ ನಿನ್ನ ಜೀವನ ಅಧೋಗತಿ ಕೇಳುತ್ತೆ ಮಾಂತೇಶ. ಎಚ್ಚರವಾಗಿರು. ಅಮ್ಮ, ಇದೇನು ಹೇಳ್ತಾ ಇದೀಯಮ್ಮ ನೀನು? ನಾನು ಅಂತಹ ದೊಡ್ಡ ತಪ್ಪು ಏನು ಮಾಡಿರುವೆ? ಅಮ್ಮ, ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ? ಅಮ್ಮ, ದಿನನಿತ್ಯ ಕಳ್ಳತನ, ಸುಲಿಗೆ, ಅತ್ಯಾಚಾರ, ಅಮ್ಮ ಇವೆಲ್ಲ ಮಾಡಿದರೆ ದೊಡ್ಡ ತಪ್ಪಾಗುತ್ತದೆ. ಅಮ್ಮ ನಾವು ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದು ದೊಡ್ಡ ತಪ್ಪೆ? ಹಾಗಂತ ನೀನು ತಿಳಿದುಕೊಂಡಿದ್ದೀಯ ಮಗನೇ? ನಿನ್ನ ಹೆತ್ತವರು ತಿಳಿದುಕೊಳ್ಳಬೇಕಲ್ಲ. ಇದು ಹೆಂತವರ ಮನೆತನ, ಸಂಪ್ರದಾಯಸ್ಥರ ಮನೆತನ. ಇಂಥವರ ಮನೆತನದಲ್ಲಿ ತಪ್ಪಿಗೆ ಎಂದೂ ಆಸ್ಪದವಿಲ್ಲ. ತಪ್ಪು ಮಾಡಿ ಈ ಜಾಗದಲ್ಲಿ ಯಾರೇ ನಿಂತರು ಅವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಮಾತೇಶ. ತಿಳಿಯುತ್ತಮ್ಮ ಹೆತ್ತವಳ ಆಜ್ಞೆ. ಅಮ್ಮ, ಇನ್ನು ಮುಂದೆ ನಾನು ಯಾವ ತಪ್ಪಾಗದಂತೆ ನೋಡಿಕೊಳ್ಳುತ್ತೇನೆ. ಅಮ್ಮ, ನಾನು ನಿನ್ನೆ ಕುಡಿದು ಬಂದಿರುವುದಕ್ಕೆ ಶಿಕ್ಷೆ ನೀಡುವುದೇ ಆದರೆ ಇದೇ ನಿನ್ನ ಕೈಯಿಂದ, ಇದೇ ನಿನ್ನ ಕೈಯಿಂದ ನನ್ನ ಕೆನ್ನೆಗೆ ಬಾರಿಸಿಬಿಡಮ್ಮ, ಬಾರಿಸಿಬಿಡು. ನೀನು 100 ತಪ್ಪು ಮಾಡಿ ಮನೆಗೆ ಬಂದರು ಅದನ್ನು ಮುಚ್ಚಿ ಹಾಕುವ ಸಾಮರ್ಥ್ಯ ಈ ನಿನ್ನ ಹೆತ್ತ ತಾಯಿಗಿದೆಯಪ್ಪ. ಆದ್ರೆ ನಿನ್ನ ತಂದೆಯವರು ಅಂತವರಲ್ಲ. ದುಷ್ಟರನ್ನು ಕಂಡರೆ ಎಲ್ಲ ಕಾರುತ್ತಾರೆ, ಕೊಲೆಗಡಕರನ್ನು ಕಂಡರೆ ಅವರ ಹೊಂಡವನ್ನೇ ಕತ್ತರಿಸಿ ಹಾಕುತ್ತಾರೆ. ಅಂತವರ ಮನೆತನದಲ್ಲಿ ಹುಟ್ಟಿದ ನೀನು ಅಷ್ಟೇ ನ್ಯಾಯ ನಿಷ್ಠೆಯಿಂದ ಇರಬೇಕನ್ನೋದೇ ಈ ನಿನ್ನ ತಾಯಿ ಆಸೆ ಮಾತ್ರ. ಅಮ್ಮ, ನಿನ್ನ ಪಾದ ಮುಟ್ಟಿ, ಅಮ್ಮ ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನೋಡಿಕೊಳ್ಳುತ್ತೀನಿ. ಇದು ನಿನ್ನ ಮಗ ಕೊಡುವ ಕೊನೆಯ ಮಾತು. ಅಮ್ಮ, ಅಂದ ಹಾಗೆ ನಾನು ಒಂದು ಬೆಂಗಳೂರಿಗೆ ಹೋಗಬೇಕಾಗಿದೆ. ಅಮ್ಮ, ಅಪ್ಪಾಜಿಯವರ ಹತ್ರ ಒಂದು 10,000 ರೂಪಾಯಿ ಕೊಡ್ತೇನಮ್ಮ? 10,000 ಏಕೆ? ನಿಮ್ಮ ತಂದೆಯವರಿಗೆ ಹೇಳಿ 50,000 ಹಣ ಕೊಡಿಸುತ್ತೇನೆ. ನೀನು ಓದಿ ವಿದ್ಯಾವಂತನಾಗಬೇಕನ್ನೋದೇ ನನ್ನ ಆಸೆ ಕಣೋ. ಏನು ಮಾದೇವಿ, ತಾಯಿ ಮಗ ನಿಂತುಕೊಂಡು ಏನು ಮಾತನಾಡುತ್ತಿದ್ದೀರಲ್ಲ? ನಿಮ್ಮ ಮಗ ಬೆಂಗಳೂರಿಗೆ ಹೊರಟಿದ್ದಾನಿಲ್ಲ, ಅವನಿಗೆ 10,000 ಬೇಕಂತ್ರಿ. ನಾನು ಹೇಳಿದೆ ನಿಮ್ಮ ತಂದೆಯವ್ರಿಗೆ ಹೇಳಿ 50,000 ಹಣ ಕೊಡಿಸ್ತೀನಿ ಅಂತ. ಮಾದೇವಿ, ನಿನ್ನ ಮಗನಿಗೆ 10,000 ಕೊಡೋದಕ್ಕೆ ನನ್ನ ಕೇಳಬೇಕೆ? 10,000ಕ್ಕೆ 50,000 ಕೊಟ್ಟು ಕಳಿಸು, ಇದರಲ್ಲಿ ನನ್ನ ಅಭ್ಯಂತರವಿಲ್ಲ. ಆದರೆ ಒಂದೇ ಒಂದು ಮಾತೇಶ, ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ. ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತಾನೆ ಈ ನಿಮ್ಮ ಮಗ. ನೋಡು ಮಾತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳ ಪರಿಶುದ್ಧವಾದವಾಗಿರಬೇಕು. ಈ ನಿನ್ನ ಪರಿಶುದ್ಧವಾದ ಭಕ್ತಿಯನ್ನು ಕಂಡು 10 ಜನರು ಮೆಚ್ಚಿಕೊಳ್ಳುವಂತಿರಬೇಕು. ಸ್ವಚ್ಛವಾದ ಇಚ್ಛೆಗಳು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಿಗೆ. ಅಪ್ಪಾಜಿ, ಹೆತ್ತ ಕರುಳಿಗೆ ಯಾವ ಕಳಂಕವನ್ನು ತರದಂತೆ ಈ ನಿಮ್ಮ
ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆಯ ಶಿಖರವನ್ನೇರಿ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕಿದ್ದರಂತೆ ಮಾತು ಕೊಡ್ತೀನಿ ಅಪ್ಪಾಜಿ, ಮಾತು ಕೊಡ್ತೀನಿ ಅಪ್ಪಾಜಿ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ, ನಂಬಿಕೆ ಇಡಿ. ನಿನ್ನ ಮಾತು ನಂಬುತ್ತೇವೆ ಮಾಂತೇಶ. ಹೆತ್ತವರು ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು? ನನ್ನ ಮಾತಿನಿಂದ ನಿನಗೆ ಸ್ವಲ್ಪ ನೋವಾಗಿರಬೇಕು. ನಾನು ಯಾಕೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ? ಹೆತ್ತವರ ಆಸೆಯಂತೆ ಈ ಮನೆಯೆಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಸಲಹಿ ಪ್ರೀತಿ ಪ್ರೇಮ ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹಳೆದು ಹತ್ತಾರು ಸಾವಿರಾರು ಜನರ ಶಿವಸರಣರ ಹಕ್ಕಿಯಾಗಲೆಂದು ಆಸೆ ಹೊತ್ತು ಕುಳಿತಿದ್ದೇನೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಹತ್ತಾರು ಜನರಿಗೆ ಕುಕ್ಕುವ ಹದ್ದು ನೀನಾಗಬಾರದೆಂದು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ, ತಿಳಿಯತಪ್ಪ ನಿನ್ನ ಮಾತಿನ ಅಂತರಂಗ. ಅಪ್ಪಾಜಿ, ನೀವು ತಿಳಿದುಕೊಂಡಿರುವ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲ. ಅಪ್ಪಾಜಿ, ಈ ಶಿವ ಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಅರಿಗಿಣಿ ನಾನು ಅಪ್ಪಾಜಿ. ಅಪ್ಪಾಜಿ, ಸ್ವಲ್ಪ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತ ಕರಳಿಗೆ ಕೀರ್ತಿ ತರುವುದು. ಅಮ್ಮ, ಬರ್ತೀನಮ್ಮ ನಾನು. ಹಲೋ ರುದ್ರ, ಚೆನ್ನಾಗಿದೆಯಾ ರುದ್ರ? ನಾನು ರುದ್ರ ಚೆನ್ನಾಗಿದ್ದೀನಿ ಅಪ್ಪ, ಎಲ್ಲ ನಿಮ್ಮ ದಯದಿಂದ ಚೆನ್ನಾಗಿದ್ದೀನಿ ರೀ. ದಣ್ಣಿರ ಬಂದು ಇನ್ನೂ 4 ದಿವಸ ಆಗಿಲ್ಲ, ಮತ್ತೆ ಹೊಂಟ್ರಿಲ್ಲ ಇವಾಗ. ಇನ್ನೂ 4 ದಿವಸ ಇರಬಾರ್ದೇನ್ರಿಪ್ಪ? ರುದ್ರ, ನನಗೆ ಬೆಂಗಳೂರಿನಲ್ಲಿ ತುಂಬಾ ಕೆಲಸಗಳಿದೆ ಬರೋದು. ಸಮಯ ಸಿಕ್ಕಾಗ ಖಂಡಿತವಾಗಲೂ ಬರ್ತೀನಿ ರುದ್ರ, ಖಂಡಿತವಾಗಲೂ ಬರ್ತೀನಿ. ರುದ್ರ, ಒಳಗಡೆ ಸುಟ್ಕೇಸ್ ಇದೆ. ಅದರಲ್ಲಿ 50,000 ತೆಗೆದುಕೊಂಡು ಬಂದು ಮಾಂತೇಶನ ಸುಟ್ಕೇಸಲ್ಲಿ ಇಟ್ಟುಬಿಡು ರುದ್ರ. ಆಯ್ತಿರಪ್ಪ, ಅಷ್ಟೇ ಮಾಡ್ತೀನಿಪ್ಪ. ನೋಡು ಮಾಂತೇಶ, ಬೆಂಗಳೂರಿಗೆ ಹೋದ ತಕ್ಷಣವೇ ನಿನ್ನ ಗೆಳೆಯರ ಜೊತೆ ಕೂಡಿ ಒಂದೊಂದು ಏನು ತಿನ್ಬೇಡಪ್ಪ. ನಿನಗೋಸ್ಕರ ರವೆ ಉಂಡಿ ಮಾಡೀನಿ, ಮುದ್ದೆ ಉಂಡಿ ಮಾಡೀನಿ, ಚಕ್ಲಿ ಮಾಡೀನಿ, ಎಲ್ಲ ಬ್ಯಾಗ್ ನಲ್ಲಿ ಇಟ್ಟಿದ್ದೀನಿ. ಓಕೆ ಅಮ್ಮ. ಬೆಂಗಳೂರಿಗೆ ಹೋದ ತಕ್ಷಣ ಓಡಾಡ್ತಾರೆ ಮಾಡ್ಬೇಡ ಮಗನೇ. ಹ್ಞೂನಮ್ಮ, ಸರಿಯಾಗಿ ನಿನ್ನ ಆರೋಗ್ಯ ನೋಡ್ಕೊರು. ಹ್ಞೂನಮ್ಮ, ಹೋದ ತಕ್ಷಣ ಫೋನ್ ಹಚ್ಚು. ಖಂಡಿತ ಅಮ್ಮ. ಬಿಟ್ಟು ನನಗೆ ಇರಕ್ಕಾಗಲ್ಲ. ಹ್ಞೂನಮ್ಮ, ಖಂಡಿತವಾಗಲ್ಲ. ಹ್ಞೂನಮ್ಮ. ದಣ್ಣಿರ, ನನ್ನ ಮಗಳು ಸಹಿತ ಅಲ್ಲಿ ಬೆಂಗಳೂರು ಶಾಲೆ ಕಲ್ತದಲ್ರಿಪ್ಪ. ಈ ವರ್ಷ BA ಮುಗಿತೈತ್ರೆ. ಸ್ವಲ್ಪ ನೀವು ಭೇಟಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತೀರೇನ್ರಿ? ರುದ್ರ, ಇಂಥ 10 ಹಲವಾರು ಹಳ್ಳಿಗಳು ಸೇರಿ ಅದು ಬೆಂಗಳೂರಿನ ನಗರ ಆಗಿರುತ್ತೆ. ಆ ನಿನ್ನ ಮಗಳನ್ನು ನಾನು ಎಲ್ಲಿ ಅಂತ ಹುಡುಕಲಿ? ಆ ನಿನ್ನ ಮಗಳ ವಿಳಾಸ ಇದ್ರೆ ಕೊಡು, ಖಂಡಿತವಾಗಲೂ ಹೋಗಿ ಮೀಟ್ ಮಾಡ್ತೀನಿ ರುದ್ರ. ಮನೇಲೆ ಬಿಟ್ಟು ನೋಡ್ರಿ ಅಪ್ಪ, ಇನ್ನ ಬಂದಾಗ ತಂದು ಕೊಡ್ತೀನತ್ರಿ. ಇವಾಗ ನೋಡ್ರಿ ನಿಮ್ಮ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಆ ಕಡೆ ತೋಟಕ್ಕೆ ಹೋಗ್ತೀನಿ ನಾ. ಬರ್ತೀನಮ್ಮ. ಅಪ್ಪಾಜಿ, ನಾನು ಹೇಳಿದ್ ನೆನ್ಪೈತಿಲ್ಲ? ನೋಡ, ಫೋನ್ ಹಚ್ಬಿಟ್ಟ ಹೋದ ತಕ್ಷಣ ನನ್ ಬಂಗಾರ ಬಸ್ ಪ್ರಿಯವ ಮತ್ತು ಮಾಂತೇಶ ಕೂಡ ಬೆಂಗಳೂರು ಹೋಗ್ಬಿಟ್ಟು ನನಗತಿ ಏನು? ಮೊದಲೇ ಸಿದ್ದರಾಮಯ್ಯ ಫ್ರೀ ಮಾಡಿಬಿಟ್ಟಾನ. ಹೋಗೋಣ ಹೋಗೋಣ, ನಾವೆಲ್ಲ ಹೋಗ್ತಾನ, ದೊಡ್ಡವಾಗ ಎಲ್ಲ ಶಾಣೆ ಅದನ. ನಾನು ಸಿಕ್ಕಾಪಟ್ಟೆ ಹೊಸವಾಗ್ತಿದೆ. ನೀವು ಹೊಟ್ಟಿ ತಂದು ಹೊಡೆದಿಲ್ಲ. ಚಂದ್ರಕಾಂಡ ಉಂಡು ಬಂದು ಆಶ್ರಮದಾಗ ಹೊಟ್ಟೆ ಹಸಿತಾ ಇದೆ. ನನ್ನ ಮಾತು ಕೇಳ್ರಿ. ಹ್ಞೂ ಹೇಳು ನಿನ್ನ ಮುಗಿಸು ಮೊದಲು ನಿನ್ನ ಮುಗಿಸು. ಮಾಂತೇಶನ್ ಬಿಟ್ಟು ಇರಕ್ಕಾಗಲ್ರಿ ನನಗೆ.
ಹೌದಾ ಮತ್ತೆ ನನಗೆ ನೀನು ಬಿಟ್ಟಿದ್ದಕ್ಕಾಗ ನಾ ಏನ್ ಮಾಡಿ? ಅಪರೂಪವಾಗಿ ನಮ್ಮ ಹೊರಟಿದ್ದಾರಲ್ಲ. ನೋಡು ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ ಅಂಬಿಕಾ, ಬಂಧಿಸಿಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ನಿನ್ನ ಮನ ನನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡು ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ ಅಂಬಿಕಾ, ತುಂಬಿಕೊಂಡಿದೆ. ಅಷ್ಟಕ್ಕೆ ಅವಸರ ಅರವಿಂದ್, ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿನಗೋಸ್ಕರ. ಈ ಪ್ರೀತಿಯ ಮಾತಿನಲ್ಲಿ ನಾನು ಮಾತ್ರ ನಿನ್ನನ್ನು ಬಿಟ್ಟಿರುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ಈಗಾಗಲೇ ನನ್ನ ತಂದೆಯವರಿಗೆ ನಿನ್ನನ್ನು ಇಷ್ಟಪಟ್ಟಿದ್ದೇನೆ, ನಿನ್ನನ್ನೇ ಪ್ರೀತಿಸ್ತಾ ಇದ್ದೇನೆ ಅಂತ ಇವಾಗಲೇ ತಿಳಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಎಷ್ಟೇ ಆಗಲಿ ನೀವು ನನ್ನ ಸೋದರತ್ತೆಯ ಮಗ ಅಂದಾಗ ನೀವು ನನ್ನ ಸೋದರ ಮಾವ ತಾನೇ. ಅಂಬು, ಈ ನಿನ್ನ ಸೌಂದರ್ಯದ ಮುಂದೆ ಆದರೂ ಅಂಬಿಕಾ, ಬ್ರಾಹ್ಮಣ ಬರದಲ್ಲಿ ನಾವಿಬ್ಬರು ಗಂಡ ಹೆಣ್ಣರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗಲೇ ಮಾತ್ರ ನಮಗೆ ಯಾವ ಗಂಡಾಂತರ ಬರಲಾರದು. ನಮ್ಮ ಗುರಿ ಮುಟ್ಟುವವರೆಗೆ ನಮ್ಮನ್ನು ಹೆತ್ತವರನ್ನು ನಾವು ಎಂದಿಗೂ ದ್ವೇಷಿಸಬಾರದು ಅಂಬಿಕಾ, ದ್ವೇಷಿಸಬಾರದು. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ನನಗಿಲ್ಲ. ಯಾಕೆಂದ್ರೆ ನನ್ನ ಹೆತ್ತಪ್ಪ ನನ್ನನ್ನು ಕೈ ತುತ್ತಿಟ್ಟು ಸಾಕಿ ಸಲಹೆ ಜೋಪಾನ ಮಾಡಿದ್ದಾರೆ. ಹೆತ್ತ ತಾಯಿಯನ್ನು ಕಳೆದುಕೊಂಡಾಗ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಹೆ ಜೋಪಾನ ಮಾಡಿ ನನಗೆ ವಿದ್ಯಾಭ್ಯಾಸ ಕಳಿಸುವುದಕ್ಕೆ ಬೆಂಗಳೂರಿನಲ್ಲಿ ಬಿಟ್ಟಿದ್ದಾರೆ. ಅಂದಾಗ ನಿಮ್ಮನ್ನು ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೇನೆ ಅಂತ ಇಲ್ಲಿ ಕಾಗದ ಬರೆದು ಹೇಳ್ತಾ ಇದ್ದೇನೆ. ನನ್ನ ತಂದೆಯರಿಗೆ ಒಪ್ಪಿಕೊಳ್ತಾ ಇದ್ದಾರೆ ಎನ್ನುವ ನಂಬಿಕೆ ನನ್ನಲ್ಲಿ ಇದೆ. ಅಂಬಿಕಾ, ಒಂದು ವೇಳೆ ನಿಮ್ಮ ತಂದೆ ಒಪ್ಪದಿದ್ದರೆ? ಚಚಿ, ಕೆಟ್ಟಿದ್ದನ್ನು ಯಾವತ್ತು ಬಯಸಬಾರದು ಅರವಿಂದ್, ಒಳ್ಳೆಯದನ್ನೇ ಬಯಸಬೇಕು ನಾವು. ಒಂದು ವೇಳೆ ನಮ್ಮ ತಂದೆಯವರು ನನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದರೆ ನಾನು ಯಾವತ್ತೇ ಮನೆಯನ್ನು ತೊರೆದು ಬಂದು ನಿಮ್ಮನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಆ ಶಿವನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಈ ನನ್ನ ಮಾತು ಸತ್ಯ ಅರವಿಂದ್, ಸತ್ಯ. ಒಂದು ವೇಳೆ ನೀವು ನನ್ನನ್ನು ಮರೆತು ಬೇರೆ ಹುಡುಗಿಯನ್ನು ಮದುವೆ ಆಗೋದಕ್ಕೆ ಇಷ್ಟಪಟ್ಟರೆ ಹೇಗೆ? ಅಂಬಿಕಾ, ಈ ಮಾತು ನನ್ನ ಕನಸಲ್ಲಿಯೂ ಸಹ ನನಸಲ್ಲ ಅಂಬಿಕಾ, ಕನಸಲ್ಲಿಯೂ ಸಹ ನನಸಲ್ಲ. ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರೋ ಅಂಬಿಕಾ, ನೀನೇ ತುಂಬಿಕೊಂಡಿರೋ. ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ. ಉಂಡರೂ ಅದು ವಿಷವಾಗಿರುತ್ತದೆ. ಮರೆತು ಮಲಗಿದ್ದರೆ ಆಕಾಶವೇ ತಲೆ ಮೇಲೆ ಬಿದ್ದು ಕಳಚಂತಾಗುತ್ತದೆ ಅಂಬಿಕಾ, ಕಳಚಂತಾಗುತ್ತದೆ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ನಿರ್ಧಾರ ಅಂಬಿಕಾ, ನನ್ನ ಮನಸ್ಸಿನ ನಿರ್ಧಾರ. ನಾನು ಅಷ್ಟೇ ಅರವಿಂದ್, ಈ ನನ್ನ ಪ್ರೀತಿಯನ್ನು ನಿನಗೋಸ್ಕರ ಮುಡುಪಾಗಿಟ್ಟಿದ್ದೇನೆ. ಈ ನನ್ನ ಜೀವ ಇರುವವರೆಗೂ ನಿಮ್ಮ ಜೊತೆ ಬಾಳಿ ಬದುಕುತ್ತಿರುವುದೇ ನನ್ನ ಆಸೆ. ಸತ್ತರು ನಿಮ್ಮ ಜೊತೆ, ಇದ್ದರೂ ನಿಮ್ಮ ಜೊತೆ. ಇದು ಆ ಸ್ವರ್ಗ. ಅಂಬಿಕಾ, ಸ್ವರ್ಗ, ಸಿರಿ, ಸಂಪತ್ತು ಇವೆಲ್ಲ ಯಾವುದು ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆ, ಶೀಲ, ಸ್ವರ್ಗ ಸಮಾನತೆ. ನೀ ಅಂಬಿಕಾ, ಶ್ರೀಗಂಧ, ಪರಿಶುದ್ಧ ನಿನ್ನ ಗುಣ. ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಿಗೆ ಕೀಳಾಗಿ ಕಾಣಬಹುದು ಅಂಬಿಕಾ, ನನ್ನ ಕಣ್ಣಿಗೆ ಕೀಳಾಗಿ ಕಾಣಬಹುದು. ಅರವಿಂದ್, ಎಷ್ಟೊಂದು ನನ್ನನ್ನು ತುಂಬಾ ವರ್ಣನೆ ಮಾಡ್ತಾ ಇದ್ದಾರಲ್ಲ. ನೋಡಿ, ನನ್ನ ಬಗ್ಗೆ ನೀವು ತುಂಬಾ ಅರ್ಥ ಮಾಡಿಕೊಂಡಂತೆ ಕಾಣ್ತಾ ಇದೆ ಅಲ್ವೇನ್ರಿ? ಅಂಬು, ಈ ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೆನಕೆ ತೃಣ ಸಮಾನ. ಬ್ರಾಹ್ಮಣ ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾರೆ. ಬಂಗಾರದ ಬಟ್ಟೆಯಲ್ಲಿ ಹಿಡಿದುಕೊಂಡು ತಿರುಗಿದ್ದರೂ ನಿನ್ನಂತ ಗುಣವಂತೆ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ ಎಂದಿಗೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸ ವಸತಿ ಗುಡಿಸಲಾದರೇನು, ಅರಮನೆ ಆದರೇನು, ಅದರ ಬೆಲೆ ಒಂದೇ ಅಂಬಿಕಾ, ಒಂದೇ. ನೀನು ಬಂಗಾರದ ಗಿಣಿ ಎಂದು ನನ್ನ ಎದೆಯಲ್ಲಿ ಭದ್ರವಾಗಿರಿಸಿಕೊಂಡಿದ್ದೇನೆ ಅಂಬಿಕಾ, ಭದ್ರವಾಗಿರಿಸಿಕೊಂಡಿದ್ದೇನೆ. ಏ ಅರವಿಂದ್, ಮತ್ತೆ ನಿನ್ನ ಚಿನ್ನವನ್ನು ಯಾರಾದ್ರೂ ಕದ್ದುಕೊಂಡರು ಜೋಪಾನವಾಗಿ ಅಂಬಿಕಾ, ಕದಿಯಲು ಹೊರಗಿನವರು ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿ ಮುಚ್ಚಿಕೊಂಡಿದ್ದೇನೆ ಅಂಬಿಕಾ, ನನ್ನ ಹೃದಯದಲ್ಲಿ ಮುಚ್ಚಿಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ. ನಿನ್ನ ಅಂತರಂಗ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ ಅಂಬಿಕಾ, ಮರೆಯಾಗಿದೆ. ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂಬಿಕಾ, ಸಾಧ್ಯವೇ ಇಲ್ಲ. ಆದಷ್ಟು ಬೇಗನೆ ಈ ವಿಷಯವನ್ನು ನನ್ನ ಹೆತ್ತಪ್ಪನಿಗೆ ತಿಳಿಸುತ್ತೇನೆ. ಯಾಕೆಂದ್ರೆ ಹಿಂದೆ ನಾನು ಅವರಿಗೆ ಕಾಗದ ಬರ್ತಾ ಇದ್ದೇನೆ. ಆದಷ್ಟು ಬೇಗನೆ ನಾವಿಬ್ಬರು ಸತಿಪತಿಗಳಾಗಿದ್ರೆ ಅಷ್ಟೇ ಸಾಕು ನನಗೆ. ಹಾ ಅರವಿಂದ್,
ಒಂದು ವೇಳೆ ನಮ್ಮ ತಂದೆ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ನಾನೇನಂತ ಹೇಳಲಿ? ಅಂಬಿಕಾ, ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳ್ಬೇಕು ಅಂಬಿಕಾ, ನಿನ್ನ ತೂಕದಷ್ಟು ಚಿನ್ನ. ಅಷ್ಟೊಂದು ಚಿನ್ನ ಎಲ್ಲಿಂದ ತರುವುದು ಅರವಿಂದ್? ನೀನು ನಮ್ಮನೆಗೆ ಬಂದ್ರೆ ಸಾಕು ಅಂಬಿಕಾ, ಚಿನ್ನ ಬಂದಂತೆ. ಅಂದ್ರೆ ಅಂದ್ರೆ ಇದೇ ಚಿನ್ನ ಅಂಬಿಕಾ ನನಗೆ ಬೇಕಾಯ್ತು. ಹೋಗ್ಯಪ್ಪ, ನೀವು ತುಂಬಾ ತುಂಟರಿದ್ದೀರಾ ನೀವು. ಕವನ ಕಟ್ಟಬಹುದೇನೋ? ಈಗಾಗಲೇ ಕವನ ಕಟ್ಟಾಗಿದೆ. ಆಡುವ ಶ್ರೀಕಂಠ ನೀನಾಗೋಕ್ ಹೋಗಿಲ್ಲ ಅಂಬಿಕಾ, ನೀನಾಗೋಕ್ ಹೋಗಿಲ್ಲ. ಹೌದಾ? ನಿಮ್ ಜೊತೆ ಈಗಲೇ ಒಂದು ಗುಡಿ ಹಾಡುವೇನ? ಬಾ. ಮನಸ್ಸಿನ ಸಂಗಮ ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಕೇಳಲಿ ಗಗನ ದಾಣಿ ಭುವನ ದಾಣಿ ಬಿಡಿಸಲಾಗದ ಯಾವಾಗ ನೋಡಿದ್ರು ನನ್ನ ಸಲುವಾಗಿ ಬಡದಾಡ್ತಾ ಇರ್ತಾರೆ. ಅದ್ರಾಗ ಯಾರನ್ನ ಮದುವೆ ಆಗ್ಬೇಕು ಅಂತಂದು ನನಗಂತೂ ಒಂದು ಗೊತ್ತಾಗಲ್ದೈತಿ. ಒಟ್ನಾಗ ಅವ್ರಿಬ್ರು ಏನಾರ ಮಾಡ್ಲಿ, ಇವತ್ತು ಒಬ್ಬನ ಮದುವೆ ಆಗೋ ನಿರ್ಧಾರ ಮಾಡಿದ್ರಾತು. ಪ್ರೀತಿಯಲ್ಲಿ ಸುಖ ಗೊತ್ತೇನಿಲ್ಲ ಕೊಡಂಗಿಲ್ಲ ನಿಂತಲ್ಲಿ ನೀನು
ಅವ್ವ ಗೊತ್ತಾಗ್ಲಿಲ್ಲ. ಅಲ್ಲ ಏನು ನಿಂದೇನ್ ಮುಚ್ಕೊಂಡ್ಬಿಡ್ತೈತಿ? ಏನದು ಮುಚ್ಚುದು ಅದ ಅಂದೆ. ಯಾರ ಮನಿ ಬಾಗ್ಲ ಮುಚ್ಬೇಕಂತ ತಿಳ್ಕೊಂಡಿ ಅಂದೆ. ನಿಂದ ಮನಿ ಮತ್ತಾರು ಯಾಕೆ ನೋಡ್ತೆ ಸುಂದ್ರಿ? ಇಲ್ಲೇ ನಿನ್ನ ಕಣ್ಣೆದ್ರೆ ಹೈದರಾಬಾದ್ ನಿಜಾಮ ನಿಂತಂಗ ನಿಂತೀನಿ ನೋಡ. ಹತ್ತಿ ಬಾರೋ ನಿಚ್ಚುಕಿ ಇರುವಾಗ ಎಚ್ಚರಿಕೆ, ಹತ್ತಿ ಬಾರೋ ನಿಚ್ಚುಕಿ ಇರುವಾಗ ಮಸ್ತ್ ನಡ್ಬರ್ತ. ಹೇಳು, ನೀ ಏನ ಮಾಡಿ ಬೀಳ್ತೀನಿ ಅಂತ ಹೇಳು. ನೀ ಏನ್ ಹೇಳು, ಬೀಳ್ತೀನಿ ಅಂತ ಹೇಳು. ನಿನ್ ಸಂಬಂಧ ನನ್ನ ಪರೀಕ್ಷೆ ಮಾಡ್ತಿದ್ದೆ ಅಂದ್ರೆ ಬೆಂಕಿ ಕುಣಿಯಂದ್ ಬರಗಾಲಿಲ್ಲ ಕುಣಿಯಂದ್ರ ತಕ ತಕ ಕುಣಿತೀನಿ. ಯಪ್ಪ ಏ ಲೇ ಮಗನ, ನೀ ಬರೇ ಬೆಂಕಿ ಕುಣಿಯಾಕ ಕುಣಿತಿರ್ಬೇಕು. ಮತ್ತಾಕಿ ಸಲುವಾಗಿ ನಾಕಂತಿಸ್ತನ ಮಲ್ಲು ಸೌಕಾರ ಬಿಲ್ಡಿಂಗ್ ಮ್ಯಾಗಿನ ಬಿಟ್ಟು ಹಾರಿ ಸಾಯ ಅಂದ್ರು ಸಲುವಾಗಿ. ಯಾರ ಮನಿ ಬಾಗ್ಲ ಮುಚ್ಬೇಕಂತ ಮಾಡಿರಿ? ಲೇ ನರಸಿಂಹ, ನೀ ಬರೇ ನಾಲ್ಕಂತಸ್ ಬಿಡ್ಲಿಂಗ್ ಬಿದ್ದು ಸಾಯ್ತು ಮಗನೇ. ನಾ ಮನ್ಸ್ ಮಾಡಿದ್ರ ನಾ ಮೂರಿಗೆ ಬರೋ ಬಸ್ಸಿಗೆ ಅಡ್ಡ ಬೀಳ ಅಂದ್ರ ನಾವ್ ಬೀಳ್ತೀನಿ ಅಂತ ತಲೆ ಕೆಡ್ಸೋ ಮಗನ. ಏ ಮಗನ, ನಮ್ಮೂರ ಬಸ್ಸಿಗೆ ನೀ ಬರೀ ಅಡ್ಡ ಬೀಳ್ತಿರ್ಬೇಕು ಮಗನ. ನಾ ಬಜಿ ಬಜಿ ಬಿಡ್ತಾರಲ್ಲ, ಕುದಿ ಎಣ್ಣೆ ಇರ್ತದಲ್ಲ, ಆ ಕುದೆ ಎಣ್ಣೆಗ ಅಂಗಿ ಪ್ಯಾಂಟ ಸೊಡ್ಡೆ ಎಲ್ಲ ಕಳೆದು ಬರೋ ಬತ್ರ ಸಾಯ್ತೀನಿ ಮಗನ. ಸಲುವಾಗಿ ಅಕ್ಕಿ ಬರೀ ನನಗೆ ಹೂ ಅಂದೆ ಸಾಕು. ಏ ಸಾಕ್ ಬಾಯಿ ಮುಚ್ಚ್ರ. ಹೆಣ್ಣಾರ ಕಂಡಿರೇ ಇಲ್ಲ. ಅಲ್ಲ ನೀವಿಬ್ರು ಹಿಂಗ್ ಜಗಳ ಮಾಡಿದ್ರ ನಾ ಯಾರನ್ನ ಮದುವೆ ಆಗ್ಬೇಕು? ನೀವಿಬ್ರು ಬಡ್ದಾಡಿ ಸಾಯ್ರಿ. ಇಬ್ರೊಳಗೆ ಯಾರು ಉಳಿತೀರಿ ನೋಡಿ ಅವ್ರನ್ನ ಮದುವೆ ಹಾಕಿನ ನಾನು ಇದೀನಲ್ಲ, ಏನ್ ಮಾಡುದು ಕೇಳು. ಗಾಡಿಗೆ ಹೋಗಿ ಹುಲಿ ಹಿಡ್ಕೊಂಡ್ ಬರ್ಲ ಮರಿ ಹಿಡ್ಕೊಂಡ್ ಬರ್ಲ? ಅಯ್ಯಯ್ಯ ನರಿಗೂ ಹಿಡ್ಬೇಡ. ಮಗ ಇವ ನರಿ ಹುಲಿ ಹಿಡಿಯವಲ್ರಿ, ನಮ್ಮ ಊರನ ನಾಯಿ ಹಿಡಿಯೋ ಮಗ ಆಗ್ಯಾನವ. ನೀ ಬರೇ ನರಿ ಹುಲಿ ಹಿಡಿತಿರಬಹುದಕ್ಕೆ ಸಲುವಾಗಿ ನಾ ಹನುಮನ್ ದೇವರ ಹಾರದಂಗ ಹಾರಿ ಹೋಗಿ ಸಂಜೀವಿನಿ ಪರ್ವತ ಹೊತ್ಕೊಂಡ್ಬಂದು ಈಕಿಗೆ ಸಂಜೀವಿನಿ ಕಡ್ಡಿ ಕೊಡುವಂದ್ರು ಕೊಡ್ತೀನಿ ಈಕಿ ಸಲುವಾಗಿ. ಮತ್ತ ಈಕಿನ ಸಲುವಾಗಿ ತಳ ಇಲ್ಲಾರದ ಸಮುದ್ರ ಹಾರಿ ಅದ್ರ ಒಳಗಿನ ಮುತ್ತು ರತ್ನದ ಹರಳ ತಂದು ಈಕಿನಿಗೆ ಮುತ್ತು ಮಾಡಿ ಕೊಡು ಅಂದ್ರು ಕೊಡ್ತೀನಿ. ಮತ್ತೆ ಏನು ಮಾಡ ಹೇಳ ಸುಂದ್ರಿ? ಏನ ಮುತ್ತು ತರ್ಲ, ಏನ ಮತ್ತ ಸಂಜೀವಿನಿ ಕಡ್ಡಿ ತರ್ಲ, ಏನ್ ಮಾಡ್ಲಿ ಹೇಳು? ಬೇಡಪ್ಪ ಪುಣ್ಯಾತ್ಮ, ನೀವಿಬ್ರು ಈಗ ಜಗಳ ಮಾಡೋದು ಬೇಡ. ನೋಡಿಲಿ ಏನೋ ಮಾಡ್ತೀನಿ ಅನ್ನತ್ತಿದ್ರಲ್ಲ, ಅಡ್ಡ ಕೊಯ್ಬೇಕು ಉದ್ದ ಕೊಯ್ಬೇಕು ಬರೀ ಅದಕ್ಕೊಂದಿತ್ತು. ನರಸಿಂಹ, ಏಕಿನ ನಮ್ಮೂರ್ ಮುಲ್ಲಾ ಸಾವನ್ ಬಲ್ಲಿ ಹೋಗ್ತೀನಿ, ಚೂರಿ ತರ್ತೀನಿ. ಏಕಿನ ಹಿಂಗ್ ಬಿ ಕೊಯ್ಯೋದೈತಿ, ಹಿಂಗ್ ಬಿ ಕೊಯ್ಯೋದೈತಿ. ಇಬ್ರು ಅರ್ಧ ತಗೋತೀನಿ. ದೋಸ್ತ ಹಂಗ ಮಾಡೋದು ಬೇಡ. ಮತ್ತ ನಾವಿಬ್ರು ಕೂಡಿ ಇಂಚಿಂಚಿಕಿಗೆ ಕಡ್ದೇವನಕೋ, ನಾಳೆಗೆ ಮುಂಜಾನೆ ನನ್ನ ಮನೆ ಮುಂದ ನಿನ್ನ ಮನೆ ಮುಂದ ಇಲ್ಲೇ ಪೊಲೀಸರು ವ್ಯಾನ್ ಬಂದು ನಿಂತೈತಿ. ಅದು ನಮ್ಮ ಮನೆಗೆ ಹೊಡಿತಾರ ಮಗನ ಗಾಡಿ. ಬೇಡ, ಈಕಿಗೆ ಏನ್ ಮಾಡಮ್ಮ ಗೊತ್ತನು? ಏನ್ ಮಾಡಮ್ಮ? ನಮ್ಮೂರು ಸಂಘು ಅಣ್ಣನ ಅಂಗಡಿಯಾಗ ಹೋಗಿ 5 ಲೀಟರ್ ಪೆಟ್ರೋಲ್ ತಂದು ಈಕಿನ ಮೈ ಮ್ಯಾಗ ಹೋಗಿ ಕಡ್ಡಿ ಕೊರದ ಬೆಂಕಿ ಹಚ್ಚಿ ಸುಟ್ಟು ಬಿಡಬೇಕಿಗೆ. ಈಕಿ ಸುಟ್ಟು ಬೂದಿ ಆಗ್ತಾಳಲ್ಲ, ಆ ಬೂದಿನ ನೀರ್ದ ತಗೊಂಡೋಗು, ನಾರ್ದ ತಗೊಂಡು ಹೋಗ್ತೀನಿ. ಹೋಗಿ ಮನ್ಯಾಗ ಹೋಗಿ ಹಣಿಗೆ ಹಚ್ಕೊಂಡು ಮಲ್ಕೊಂಡ್ಬಿಡವು. ರಾತ್ರಿ ಕನಸನ್ಯಾಗ ಬರ್ತಾಳ ದೋಸ್ತ. ಈ ಮಾತಿಗೆ ಒಪ್ಪಿಗೆ ಕೇಳು ಮತ್ತ ದೋಸ್ತ. ಅಯ್ಯ ಇಬ್ರು ಯಾಕೆ ಸುಡ್ತೀರಿ? ಸುಮ್ ಇಬ್ರು ಕೂಡಿ ನಾನು ಹರ್ಕೊಂಡ್ ತಿನ್ಬಿಡ್ರಿ. ಅಲ್ಲ ಒಬ್ಬ ನೋಡಿದ್ರ ಕೊಯ್ತೀನಿ ಅಂತೀರಿ, ಇನ್ನೊಬ್ಬ ನೋಡಿದ್ರ ಸುಡ್ತೀನಿ ಅಂತೀರಿ. ಹೋಗ ನಿಮ್ಮ ಹೋರಿ. ನಾ ಮೆಚ್ಚುವಂತ ಕೆಲ್ಸ ಇಬ್ರು ಕೂಡಿ ಒಂದ್ ಮಾಡ್ರ ಇಬ್ರೊಳಗೊಬ್ಬಣ್ಣ ಖಂಡಿತವಾಗಿ ಮದುವೆ ಹಾಕಿನಿ. ಏನ್ ಮಾಡ್ದು ಕೇಳ ಸುಂದ್ರಿ? ಕಾಡಿಗೆ ಹೋಗ್ಯಾನ ಹುಲಿ ಹಿಡ್ಕೊಂಡ್ ಬರ್ಲ ನರಿ ಹಿಡ್ಕೊಂಡ್ ಬರ್ಲ?
ಏ ಸುಂದ್ರಿ ಮತ್ತ ನಾ ಬರ್ಲಿ ಹಂಗ ನಿಮ್ಮ ತೋಟಕ್ಕ ಮತ್ತ ನಾ ಇನ್ನ ತೋಟಕ್ಕೆ ಹೋಗಿ ನಿನಗ ನನ್ನ ಮಂಗ್ಯ ನೀವಿಬ್ರು ಅಂತೂ ಏನು ಮಾಡಂಗಿಲ್ಲ ಅಂತ ಗೊತ್ತಾತು ಏನೋ ಪಾಪ ಮಂದಿ ಅದಾರ ಅವ್ರನ್ನ ಮಾತ್ನಾಗ ಮಳೆ ಮಾಡಿರಿ ಸರಿ ನಾ ತೋಟಕ್ಕೆ ಹೋಗಿ ಏ ಸುಂದ್ರಿ ನೀ ತೋಟಕ್ಕೆ ಹೋಗ್ಬೇಡ ಮತ್ತ ನಾ ಬರ್ಲಿ ಹಂಗ ನಿಮ್ಮ ತೋಟಕ್ಕ ತೋಟಕ್ಕೆ ಹೋಗಿ ಏನ್ ಮಾಡ್ತೀನಿ ಕೇಳು ಅವ್ ಕೇಳ್ತಾನದು ನಾ ಅಲ್ಲ ಏನ್ ಮಾಡ್ತಿ ಏನಿಲ್ಲ ಬಿಡ ಅದ ಮಾಡ್ಕೊಟ್ ಐತಲ್ಲ ನೀರು ಹಾಕಿ ಬರ್ತೀನಿ ಏ ಸುಂದ್ರಿ ಮತ್ತ ನಾ ಬರ್ಲಿ ಹಂಗ ನಿಮ್ಮ ತೋಟಕ್ಕ ನೀ ಮಡಿ ಮಾಡಕತ್ತಂತ ನೀ ಮಡಿ ಮಾಡಿದ ಮಡಿಗಿ ಸಾಕ ಮಾವ ನಾ ತನಕ ನಿನಗ ಮಡಿಗೆ ನೀರು ಉಣಿಸ್ತೀನಿ ಮತ್ತ ಬರ್ಲಿ ಹೆಂಗ್ ಮಾಡ್ಯ ನೋಡಪ್ಪ ಮಾರಾಯ ನೀನು ನಮ್ ತೋಟಕ್ ಬಂದು ನೀರ್ ಹಾಯಿಸೋದ್ ಬೇಡ ನಮ್ಮಪ್ಪ ನೋಡಿದ್ರು ಐತಲ್ಲ ಯಾಕವ ಸುಂದ್ರವ್ವ ತೋಟಕ್ಕ ಯಾರ್ಯಾರನ್ನ ಬಿಟ್ಕೊಂಡಿರಂತ ನನ್ ಬೈತಾನ ನೀನಂತೂ ಬರೋದ್ ಬೇಡ ಮತ್ತ ನಾ ಬರ್ಲಿ ಸುಂದ್ರಿ ನೀ ಬಂದ್ ಏನ್ ಕಿಶೋರಿ ಅಲ್ಲಿ ಹೇ ಸುಂದ್ರಿ ನಿಮ್ಮ ತೋಟದನು ಹುಲ್ಲು ಹರಿತಾನ ಮಗ ಹುಲ್ಲು ಹುಲ್ಲ ಹರಿಯಕ್ ಬರುತ್ತಾ ಹೇ ಬರೇ ಹುಲ್ಲಲ್ಲ ಮಗ ಅವನಿಗೆ ಸಿಟ್ಟು ಬಂದ್ರ ಮಸಬನ್ಯಾಗ ಕುಂತು ಶೇಂಗಾನು ಹರಿತಾನವ ಶೇಂಗಾ ಹುಲ್ಲು ಎಲ್ಲ ಹರಿತಾನ ಆಯ್ವ ಬೇಕಾದ್ರೆ ಬಗಲಾಗ ಕೇಳ ಮತ್ ನೋಡ ಅಲ್ಲೇ ನೋಡು ಈ ಹರಿತ್ಯಾ ನೀನ್ ಇಲ್ಲ ನಿಮ್ ಇಬ್ಬರದು ತಗೊಳ್ಳಿ ಇಂಚಿಂಚ್ ಹರಿತೀನಿ ನರ್ಸ ತೋಟಕ್ಕೆ ಹೋಗಿ ನೀರ್ ಬಿಡ್ತಿ ನಾ ಹುಲ್ ಹರಿಬೇಕಾ ನೋಡ ಬಂದ್ರೆ ನನಗೇನಾರ ಕೈ ಕೊಟ್ಟು ಮದ್ವೆ ಆಗಂದ್ರ ನಿಂದ ನರನ ಹರಿತೀನಿ ನರ ಹರಿಲಿಲ್ಲ ಅಂದ್ರೆ ನನ್ನ ಹೆಸರು ನರ ಹರಿನೇ ಅಂತ ಕರೀತಾರ ಮಗನ ಮತ್ತೆ ನನ್ನ ಆಯನ ಕಮ್ಮಿನಲ್ಲಿ ಮೊದಲ ನಮ್ಮ 3 ಮಂದಿಗೆ ನೀರು ಕುಡಿಸು ಮಗನ ಮತ್ತಿಕ್ಕಿ ಏನಾರ ನನಗೆ ಕೈ ಕೊಟ್ಟು ನಿನಗೆ ಮದುವೆ ಆದ ಅನ್ಕೋ ಮತ್ತಿಕ್ಕಿಗೆ ಗ್ಯಾರಂಟಿ ನಮ್ಮ 3 ದರ್ಗದ ಮುಂದೆ ಹರಿತದ ಹಳ್ಳದ ನೀರ ಆ ಹಳ್ಳದ ನೀರು ಕುಡಿಸ್ಲಿಲ್ಲ ನನ್ನ ಹೆಸರು ನೀರು ಕುಡಿಸೋ ನರ್ಸನೇ ಅನ್ನೋರ ಮಗನ ಯಪ್ಪ ಪುಣ್ಯಾತ್ಮ ನಿಮ್ಮಿಬ್ಬರು ಪ್ರೀತಿ ಮಾಡಿ ಜೀವನದಾಗ ದೊಡ್ಡ ತಪ್ಪು ಮಾಡಿಬಿಟ್ಟಿನ ನಿನಗೊಂದು ಕೈ ಕೊಡ್ತೀನಿ ನಿನಗೊಂದು ಕೈ ಕೊಡ್ತೀನಿ ನೀನ ನನ್ನ ಸತಿ ಅಂತಂದು ಹಾಲು ಕೊಡ್ತು ಬಿಡ್ರಲ್ಲ ಹಂಗ ಹೋಗ ಬರ್ತದೆ ಸುಂದ್ರಿ ಹೋಗೋಕ್ಕೂ ಮುಂಚೆ ಹೊಡೆಯಲ್ಲ ಇನ್ನೆಷ್ಟೊತ್ತಾದ್ರೂ ಏಕೆ ಬರಲಿಲ್ಲ ನನಗಿಂತ ಮುಂಚಿತವಾಗಿ 10 ನಿಮಿಷ ಬೇಗ ಬರ್ತಾ ಇದ್ದೀನಿ ಅಂತ ಹೇಳಿದ್ದೆವನು ಇನ್ನೆಷ್ಟೊತ್ತಾದ್ರೂ ಏಕೆ ಬರಲಿಲ್ಲ ಓ 1 ನಿಮಿಷ ಹೋಗಿ ಕರೆದುಕೊಂಡು ಬಂದ್ರಾಯ್ತು ನಾನು ಏನು ಅಂಬಿಕಾ ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತಾ ಆತುರದಿಂದ ಅವಸರಪಟ್ಟು ಹೊರಟಿರುವೆ ಎಲ್ಲಿಗೆ ನಿನ್ನಿ ಪಯಣ ಅಂಬಿಕಾ ನಿನ್ನ ಅಂತರಂಗದ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದ ಕಂಡು ದಿಕ್ಕು ತಪ್ಪು ಹೊರಟಿರುವೆಯಾ ಅಥವಾ ಸವಿಜೇನ ಹೇರುವ ದುಂಬಿ ಸರಿಯಾದ ಸಮಯಕ್ಕೆ ಬರಲಾರದ ಕಂಡು ಕಂಗಲಾಗಿ ನಿಂತಿರುವೆಯಾ ಅಂಬಿಕಾ ನೀನು ಇದು ಯಾವುದಕ್ಕೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಏಕೆಂದರೆ ನೀ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬಂದಿರುವ ಈ ಅಕ್ಕಿಯನ್ನು ಧಿಕ್ಕರಿಸಬೇಡ ಅಂಬಿಕಾ ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ಆ ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿದೆ ಭಯ ಪಡೆಯಲು ನಾನೇನೋ ದಿಕ್ಕಿಲ್ಲದ ಹಕ್ಕಿ ಅಲ್ಲ ಹಠ ಮಾರಿ ಹಕ್ಕಿ ಇದ್ದೀನಿ ನಾನು ಯಾಕೆಂದ್ರೆ ನಿಮ್ಮಂತವರಿಗೆ ಹೆದರುವ ಹೇಳಿ ಹೆಣ್ಣು ನಾನಲ್ಲ ಮಿಸ್ಟರ್ ಏನಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡಿದ್ದೀಯಾ ಬಾಜಾರದಲ್ಲಿ ಇಟ್ಟು ಮಾರುವ ಹಣ್ಣೆಂದು ತಿಳಿದುಕೊಂಡಿದ್ದೀಯಾ ಅಥವಾ ಕಾಲಿನಿಂದ ಒದೆಯುವ ಮಣ್ಣಿನ
ಅಂಬಿಕಾ, ನನ್ನ ಈ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣಂದ್ರೆ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಎಂದುಕೊಂಡಿದ್ದೇನೆ. ಬೆಣ್ಣೆ, ಈ ಬೆಣ್ಣೆ ಹಣ್ಣು 3 ವರ್ಷದ ಹಿಂದೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತು. ಈ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹುಟ್ಟುಕೊಂಡಿತು. ಅಂಬಿಕಾ, ಆದರೆ ಆ ನಿನ್ನ ಪ್ರಿಯಕರ ಅರವಿಂದ ಈ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟ. ಹೆಪ್ಪು ಬಿಟ್ಟ ನಂತರ ನೀ ಮೊಸರಾದ ಮೇಲೆ ಮತ್ತೆ ನನ್ನ ಮನದಲ್ಲಿ ಹುಟ್ಟುಕೊಂಡಿತು. ದಿನಗಳು ಕಳೆದಂತೆ ಈ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈ ಹೊತ್ತು ನಾನು ಕಳೆದುಕೊಂಡರೆ ನೀ ಮತ್ತೆ ತುಪ್ಪವಾಗಿ ಆ ದೇವರಿಗೆ ಮೀಸಲಾಗುವೆ. ಅಂಬಿಕಾ, ಅದಕ್ಕಾಗಿ ಯಾರಿಗೂ ಕಣ್ಣಿಗೆ ಕಾಣದಂತೆ ನಿನ್ನ ಈ ಯೌವನವನ್ನು, ಈ ಬೆಣ್ಣೆಯನ್ನು ಕದ್ದು ತಿನ್ನಲು ಬಂದಿದ್ದೇನೆ. ಅಂಬಿಕಾ, ಕದ್ದು ತಿನ್ನಲು ಬಂದಿದ್ದೇನೆ. ಕಟುಕರ ಮಾತಿಗೆ ಹೆದರುವ ಹೇಳಿ ಹೇಳಲ್ಲ ನಾನು. ಬೆಣ್ಣೆ ಮುಚ್ಚಿದೆ, ಪಾತ್ರೆ ಬಲು ಭದ್ರವಾಗಿದೆ. ಅದನ್ನು ಮುಟ್ಟೋದಕ್ಕೆ ನೀನು ಪ್ರಯತ್ನ ಪಟ್ಟಿದ್ದೆ. ಆದ್ರೆ ನಿನ್ನ ಮೈ ತುಂಬ ಬೆತ್ತದ ಬರೆ ಏರಬೇಕಾದೀತು. ಮುಚ್ಚು ಬಾಯಿ, ಹುಚ್ಚು ಎಣ್ಣೆ. ನನ್ನ ಇಚ್ಛೆಯನ್ನು ನೀನು ತುಚ್ಛೀಕರಿಸಿದ್ದೆ. ಆದರೆ ನಿನ್ನ ಈ ಅಂಗಳದಲ್ಲಿರುವ ಅಂದ ಚಂದವನ್ನು ನಾನು ಮಂಗನಾಗಿ ಕೆಡಿಸಬೇಕಾಗುತ್ತದೆ. ಎಚ್ಚರ, ಈ ಮಂಗ ಈ ನಿನ್ನ ನಂದನವನಕ್ಕೆ ಬರುವ ಮುನ್ನ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ, ಇಲ್ಲದಿದ್ದರೆ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತು. ಚೆನ್ನಾಗಿ ಮುಚ್ಚ ಬಾಯಿ. ಹೆಣ್ಣನ್ನು ಅಷ್ಟು ತುಚ್ಛವಾಗಿ ಕಾಣಬೇಡ. ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ಯಾ? ನೀನು ಹೆಣ್ಣಿನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಹೆಣ್ಣಿನ ಬಗ್ಗೆ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದೆಯಲ್ಲೋ, ಹೇಳ್ತಿದ್ದಲ್ಲವೇ ಮಿಸ್ಟರ್ ಮಾತೇಶ್, ಒಂದಿಟ್ಟು ನನ್ನ ಮಾತನ್ನು ನೆನಪಿಟ್ಟುಕೊಂಡು ಕೇಳು. ಹೆಣ್ಣಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡಿದ್ಯಾ? ಈ ರೀತಿ ಮಾತನಾಡುವುದು ಸರಿಯಲ್ಲ. ಇನ್ನೊಂದ್ಸರಿ ಮಾತನಾಡಿದ್ಯಾ ಆದ್ರೆ ನಿನ್ನ ಪರಿಣಾಮ ಬೇರೆ ಆಗ್ತಾ ಇದೆ. ಎಚ್ಚರ. ಲೇ ಅಂಬಿಕಾ, ನಿನ್ನ ಎಚ್ಚರದ ಉಪದೇಶವು ತತ್ವದ ಮಾತುಗಳು ನನ್ನ ಚಪ್ಪಲಿಗೆ ಸಮಾನ. ಲೇ ಅಂಬಿಕಾ, ನನ್ನ ಬೈಕಿಯಲ್ಲಿ ಎಂತ ಹಠಮಾರಿಯನ್ನಾದರೂ ಸರಿ, ಒಂದು ಸಲ ಈ ಮಾತೇಶ ಕಣ್ಣಿಟ್ಟ ಹೆಣ್ಣು ಎಂದಿಗೂ ಮುಟ್ಟದೆ ಬಿಟ್ಟವನಲ್ಲ. ಇದಕ್ಕಾಗಿ ನನ್ನ ಗತ ಉರುಳಿದರೂ ಚಿಂತೆ ಇಲ್ಲ. ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಳಿಯೂ ನಾನಲ್ಲ. ಅಂಬಿಕಾ, ಹುತ್ತಿನಲ್ಲಿರುವ ಹಾವಿಗೆ ಕೈ ಹಾಕಿದರೆ ಅಪಾಯಕ್ಕೆ ಮೂಲವೆಂದು ನಿನ್ನ ತತ್ವಗಳಿಂದ ತಿಳಿದುಕೊಂಡೇ ನಿಜ. ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗಿಯ ನಾಳಕ್ಕೆ ಮುಕ್ತ ಮಾಡಿಸುವ ಮಾನಿ ಪಡೆದು ಅಂಬಿಕಾ, 10 ಹಾವುಗಳ ವಿಷಗಳನ್ನು ನುಂಗಿ ತಪ್ಪಿಸಿಕೊಳ್ಳುವ ಧೈರ್ಯ ಈ ಮಾತೇಶನ ಮಂತ್ರಗಳಲ್ಲಿ ತುಂಬಿಕೊಂಡಿದ್ದಾವೆ. ಅಂಬಿಕಾ, ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯ ಹೆಣ್ಣು ನನ್ನ ಕಣ್ಣಲ್ಲೇ ಹುಳುವಾಗಿ ಕಾಣುವುದು. ಕಂಡಂತೆ ಬಳಿ ನನ್ನ ಕೋಪವನ್ನು ಕೆಣ್ಣಕ್ಕೆ ತರಿಸಬೇಡ. ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡಿದ್ದೀಯಾ? ಹೆಣ್ಣು ಈ ಸಮಾಜದ ಕಣ್ಣು. ಹಿಂದೆ ಕೃತಯುಗದಲ್ಲಿ ಬಲಿಷ್ಠ ಎನಿಸಿಕೊಂಡ ಆ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಕೃತಯುಗದಲ್ಲಿ
ಆ ದ್ರೌಪದಿಗೆ ಹೆಣ್ಣಿಗಾಗಿ ಆ ರಾವಣ ತಾನು ಮಣ್ಣು ಮುಕ್ಕಿ ಹೋದ. ಎಂತೆಂತವರೇ ಈ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋಗಿರುವಾಗ ನಿನ್ನಂತ ನರಪೇತುವಿನಿಂದ ಏನು ಸಾಧ್ಯ ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಸುಮ್ಮನೆ ನಿನ್ನ ಹೊರಟು ಹೋಗು. I say get out. ಹೊರಟು ಹೋಗಲು ಬಂದಿದ್ದರೆ ಹರಿಯದ ಹೆಣ್ಣನ್ನು ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ. ಹುಚ್ಚು ಎಣ್ಣೆ, ನಿನ್ನ ಹೆಣ್ಣಿನ ಇತಿಹಾಸ ಹೇಳುವ ಆ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ಮರೆತು ಪುಟವನ್ನು ತಿರುಗಿರಿ. ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣ ಕಳೆದುಕೊಳ್ಳಲು ಸಿದ್ಧ. ಮನೆ, ಮಾರು, ಆಸ್ತಿ, ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ ಅಂಬಿಕಾ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಪರವಾಗಿಲ್ಲ, ಎಷ್ಟು ಓಡಬೇಕೆಂಬ ಕೆಟ್ಟ ಹಠದವನು ನಾನು. ಅಂಬಿಕಾ, ನೀನು ಹಠ ಮಾಡಿದಷ್ಟು ನನ್ನಲ್ಲಿ ಚಟ ಹೆಚ್ಚಾಗುತ್ತದೆ. ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಬೇಡ ಮಾತೇಶ್, ಬೇಡ. ಮುಂದೆ ನಿಂತು ಮುಟ್ಟಿ ನನ್ನ ನಾವು ಮಾಡಬೇಡ. ಬೇಡ. ಮಾತು ಹೇಳುವ ಕೇಳುವ ಸಂದರ್ಭವಲ್ಲ ಅಂಬಿಕಾ, ಇದು ಸರಸವಾಡುವ ಸಂದರ್ಭ ಇದು. ಅಂತೂ ಮಾತಿಗೆ ಮರ್ಯಾದೆ ಕೊಡುವ ಮನುಷ್ಯ ನೀನಲ್ಲ ಅಂತ ಕಾಣ್ತಾ ಇದೆ. ಕತ್ತಿಗೆ ಲತ್ತೆ ಪೆಟ್ಟು ತಿಂದಾಗ ಕತ್ತಿಗೆ ಬುದ್ಧಿ ಲೇ ಅಂಬಿಕಾ, ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕನ್ಯೆ ಮುಟ್ಟಿ ಮತ್ತಷ್ಟು ರಕ್ತ ಬಿಡಿದೆ. ಈಗ ನಾನು ಹೆಡೆತುಳ್ಳದ ಘಟ ಸರ್ಪ. ಈ ಹೆಡೆತುಳ್ಳದ ಘಟ ಸರ್ಪ ಯಾವ ಸಮಯದಲ್ಲಾದರೂ ನಿನ್ನನ್ನು ಕಚ್ಚಬಹುದು. ಅಂಬಿಕಾ, ನೀನೆಷ್ಟೇ ತಿರಸ್ಕರಿಸಿದರು, ನೀನೆಷ್ಟೇ ನನ್ನನ್ನು ಬೇಡವೆಂದರು, ನೀನೇ ನನ್ನದಲ್ಲೇ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರೀತಿಯ ಉಸಿರು. ಅಂಬಿಕಾ, ನೀನೇ ನನ್ನದಲ್ಲೇ, ನೀನೇ ನನ್ನ ಹೃದಯದಲ್ಲಿ. ಅಂಬಿಕಾ, ಅಂಬಿಕಾ, ಅಂಬಿಕಾ. ನಮ್ಮ ಕಾಕನವರಾದ ನಾಗಣ್ಣ ಗುತ್ರಿಗೆ ಅವರು ನಮಗೆ ಬೆಳ್ಳಿ ಕಡೆ ಹಾಕಿದ್ದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ನಿನ್ನ ಮಗಳ ಮದುವೆ ವಿಷಯ ಏನು ಮಾಡಿದೆ? ತಿಳಿರ ನನ್ನ ಮಗಳ ಮದುವೆ ನೋಡ್ರಿಪ್ಪ, ಮುಂದಿನ ತಿಂಗಳು 15ನೇ ತಾರೀಕು ಮದುವೆ ಮಾಡ್ಬೇಕಂತ ಮಾಡೀನಿ. ಇನ್ನ ಊರ್ ಬಂದಿರೋ ಬೆಂಕಿ ಮುತ್ತಿನ ಸನ್ನಿದೊಳಗ ಮಗಳ ಮದುವೆ ಮಾಡ್ಬೇಕಂತ ವಿಚಾರ ಮಾಡೀನಿ ಅಪ್ಪ. ಅಲ್ಲ ರುದ್ರ, ಮಗಳ ಮದುವೆ ಮಾಡ್ತೀನಿ ಅಂತ ಹೇಳಿದಿ, ವರ ಯಾರು ಅಂತ ನಮ್ಗೇನು ತಿಳಿಸ್ಲಿಲ್ಲೋ? ವರ ಬೇರೆ ಯಾರು ಅಲ್ರಿ ಅವ, ನನ್ನ ಹೆಂಡತಿ ತಂಗಿ ಇವಾಗ ಅರವಿಂದ ಅಂತ. ಈ ವರ್ಷ ಒಂದು BA ಮುಗಿತೈತ್ರಿ. ನನ್ನ ಮಗಳು ಅವ್ರ ಮನೆಯಲ್ಲಿ ಬೆಳೆದು ದೊಡ್ಡವಳೆಗಳ್ರಿ ಅವ. ಅದಕ್ಕೆ ನನ್ನ ತಂಗಿಯನ್ನು ತವರ ಮನೆಯಿಂದ ಹೆಣ್ಣು ತಗೋಬೇಕಂತ ಭಾಳ ಆಸೆ ಐತ್ರಿ ಅವ, ಭಾಳ ಆಸೆ ಇತ್ತು. ಅದಕ್ಕೆ ನನ್ನ ಮಗಳ ಅಂಬೇಕನ ಅವ್ರ ಮನೆಗೆ ಕೊಟ್ಟಿನ್ರಿ ಅವ. ಒಳ್ಳೇದು ಮಾಡಿದ್ರ ಕರುಳಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ನನ್ನವರು ತನ್ನವರು ಎಂಬ ಹಂಬಲ ಹೆಚ್ಚಾಗಿರುತ್ತದೆ. ಹೆಣ್ಣು ಒಂದು ತಪ್ಪು ಮಾಡಿದರೂ ಸಂತೈಸಿಕೊಳ್ಳುವ ಮನೋಭಾವನೆ ಇರುತ್ತದೆ. ಮೇಲಾಗಿ ತಂಗಿಯ ಮಗ ಪರೋಪಚಾರ ಏನಾದರೂ ಮಾತಾಡಿದೆ ರುದ್ರ?
ಇಲ್ರಿ ಅಪ್ಪ, ನನ್ನ ತಂಗಿ ನನ್ನ ಮಗಳು ಕೇಳಿದ್ರಿ ಅದ ಒಂದು ಬಂಗಾರ ಕೊಟ್ಟಂಗಂತ ಹಿರಿ ಹಿಕ್ಕಿದ್ರಿ ಅಪ್ಪ. ಆದ್ರೂ ನಾನು ನನ್ನ ಹಳೆಯಾಗ ಮದುವೆ ದಿವಸ ಏನಾದ್ರು ಹೊರೋಪಚಾರ ಮಾಡ್ಬೇಕಂತ ಮನಸ್ಸಿನಾಗೆ ಮಾಡೀನ್ರಿ ಅಪ್ಪ. ರುದ್ರ, ನೋಡು, ನಿನ್ನ ಕೈಯಿಂದ ಆಗದಿದ್ರು ನಮಗೆ ಹೇಳು. ತಂದೆ ಸ್ಥಾನದಲ್ಲಿ ಇವರು ನಿಂತು, ತಾಯಿ ಸ್ಥಾನದಲ್ಲಿ ಇವರು ನಾನು ನಿಂತು, ನಿನಗೆ ಏನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಹೌದು ಮಾದೇವಿ, ನಿನ್ನ ಮಾತು ನಿಜ ಇದೆ. ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆಯಲ್ಲಿ ಮಗಳಿಗೂ ಹಗಲ ಅಯ್ಯನಿಗೂ ಚಿನ್ನದ ಸರ ಹಾಕಿ ಮೈ ತುಂಬಾ ಬಟ್ಟೆ ಮಾಡಿದರಾಯ್ತು. ರುದ್ರ, ತೆಗೆದುಕೋ ಈ 50,000 ನಿನ್ನ ಮಗಳ ಮದುವೆ ಖರ್ಚಿಗಾಗಿ. ಮಾದೇವಿ, ರುದ್ರನಿಗೆ ಕೊಡು. ದಣಿರ, ನನಗೆ ದುಡ್ಡು ಕೊಟ್ಟು ಭಾರ ಹೊರಿಸ್ಬೇಡ್ರಿ ಅಪ್ಪ, ಭಾರ ಹೊರಿಸ್ಬೇಡ್ರಿ. ಆ ದೇವ್ರು ಕೊಟ್ರಿ ಶಕ್ತಿ ಒಳಗ ನೀವು ದೊಡ್ಡ ಗುಣ ಅಂತೀರ. ನೀವು ಇಬ್ರು ಮದುವೆ ಮಂಟಪಕ್ಕೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿಸಾಕ್ರಿ ಅಪ್ಪ. ನನಗ ₹1,00,00,000 ಕೊಟ್ಟೋಡು ಸಂತೋಷ ಆಗ್ತೈತಿ. ಆ ದೇವ್ರು ಕೊಟ್ರಿ ಶಕ್ತಿ ಒಳಗ ನನ್ನ ಮಗಳ ಮದುವೆ ಮುಗಿಸ್ತೇನ್ರಿ ಅಪ್ಪ. ನೋಡು ರುದ್ರ, ನೀನು ತುಂಬಾ ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಂಥ ವಿಷಯದಲ್ಲಿ ಯಾವತ್ತೂ ಸಂಕೋಚ ಪಡಬಾರದು. ಮದುವೆ ಮುಂಜೆ ಬಂದ ಮೇಲೆ ಹೆಚ್ಚು ಕಮ್ಮಿ ದುಡ್ಡು ಬೇಕಾಗುತ್ತದೆ. ಅದರಲ್ಲಿ ನಾನು ಕೊಡುವ ದುಡ್ಡು ನಿನಗೆ ಸಾಲಂತ ಕೊಡ್ತಾ ಇಲ್ಲ. ನೀನು ನಮ್ಮ ಮನೆ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ. ಒಳ್ಳೆ ಅನ್ಬಾರ್ದು ರುದ್ರ, ತೆಗೆದುಕೋ. ಅವರ ಮತ್ತೆ ನೀವು ದುಡ್ಡು ಕೊಟ್ಟಿದ್ದೀರ ಅಂತ ತಿಳಿದು ಮದುವೆ ಬಿಟ್ರೆ, ಮತ್ತೆ ಒಂದು ವೇಳೆ ನೀವು ಮದುವೆಗೆ ಬರಲಿಲ್ಲ ಅಂದ್ರ ನಿಮ್ಮ ಮನೆಗೆ ಅಜ್ಜಿನೇ ಹಿಡಿದು ನೋಡ್ರಿ. ರುದ್ರ, ಹುಚ್ಚಪ್ಪ, ನಿನ್ನ ಮಗಳ ಮದುವೆ ತಪ್ಪಿಸಿದರೆ ನೋಡಿದ ಜನರು ಏನಂದರು? ದಂಡರಾಜದಣಿ ರುದ್ರ ಒಂದೇ ಮನೆ ಅಣ್ಣ ತಮ್ಮಂದಿರು ತಂದೆ ಮಕ್ಕಳಂತೂ ತಿಳಿದುಕೊಂಡಿದ್ದಾರೆ ಈ ಊರಿನ ಜನ. ನೋಡು ರುದ್ರ, ಇದು ನಿನ್ನ ಮಗಳ ಮದುವೆ ಅಲ್ಲ ರುದ್ರ, ನನ್ನ ಮಗಳ ಮದುವೆ. ಖಂಡಿತವಾಗಿಯೂ ನನ್ನ ಮಗಳ ಮದುವೆಗೆ ಬಂದೇ ಬರುತ್ತೇನೆ. ಬಹಳ ಸಂತೋಷ ಆಯ್ತಪ್ಪ ಈ ನಿಮ್ಮ ಮಾತಿನಿಂದ. ದಣ್ಯರ, ನನ್ನ ಮಗಳ ಮದುವೆಗೆ ಮಾಂತ ಶಬ್ದ ಕರ್ಸ್ಬೇಕಿತ್ತಲ್ರಿ ಅಪ್ಪ. ಅದಕ್ಕೇನಂತೆ ನೋಡಿ, ಇವತ್ತೇ ಮಾಂತೇಶ್ವರಿಗೆ ಒಂದು ಫೋನ್ ಮಾಡಿ ಹೇಳ್ಬಿಡಿ, ನಾಳೆಗೆ ಬಂದು ಬಿಡು ಅಂತ. ಮಾದೇವಿ, ನೀನ್ ಯಾಕೆ ಫೋನ್ ವಿಷಯ ತಿಳಿಸಿ? ಇನ್ನು 15 ದಿವಸಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅವನೇ ಬರುತ್ತಿದ್ದಾನೆ. ನಾವು ಮದುವೆಗೆ ಹೋಗುವಾಗ ಕರೆದುಕೊಂಡು ಹೋಗರಾಯ್ತು. ಹೌದಲ್ರಿ ಅಪ್ಪ, ನಮ್ಮ ಚಿಕ್ಕದನಿ ಮಾಂತೇಶಬ್ಬರು ಇನ್ನೂ ಸ್ವಲ್ಪ ದಿವಸದಾಗ ಬರ್ತಾರ ನೆನಪೇ ನೋಡ್ರಿ. ದೇವ್ರು ಕೂಡಿಸ್ಕೊಟ್ಟಂಗ ಎಲ್ಲರೂ ನನ್ನ ಮಗಳ ಮದುವೆಗೆ ಬಂದ್ರೆ ಅಷ್ಟು ಸಾಕು ನೋಡ್ರಿ ಅಪ್ಪ. ನಾನು ಬರ್ತೀನಿ ಅಪ್ಪ. ಹೌದು ಮಾದೇವಿ, ನಾ ಸ್ವಲ್ಪ ತೋಟದ ಕಡೆ ಹೋಗಿ ಬರಲೆ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡಿ. ಬರುವಷ್ಟರಲ್ಲಿ ಅಡಿಗೆ ಆಗಿರ್ಬೇಕು. ಆಯ್ತು ಸರಿ. ಅಡಿಗೆ ಮಾಡಿ. ಯಾರವರು? ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ರಾಜ ಅರವಿಂದ್. ನಾನೇ ಅಂತ ಹೇಗೆ ಗೊತ್ತಾಯ್ತು ಅಂಬಿಕಾ? ಅರವಿಂದ್, ಹೌದು ಅರವಿಂದ್, ಈ ನನ್ನ ಹೃದಯ ಬಡಿತ ಹೇಳ್ತಾ ಇತ್ತು, ನೀವೇ ನನ್ನ ಪ್ರೀತಿಯ ರಸಿಕರಾಜರು ಎಂದು. ನೋಡು, ನಿಮ್ಮನ್ನು ಬಿಟ್ಟು ನನ್ನ ಮೈ ಮುಟ್ಟುವ ಧೈರ್ಯ ಯಾರಿಗಿದೆ ಹೇಳಿ ನೋಡೋಣ. ಹೌದೇ ಅಂಬಿಕಾ, ಅರ್ಜೆಂಟ್ ಬರ್ಬೇಕಂತ ಹೇಳ್ದೆ ಯಾಕೆ? ಯಾಕೆ ಅಂತ ಕೇಳ್ತಾ ಇದ್ದಾರಲ್ಲ. ಅಲ್ಲ ರೀ, ನಾಳೆ ನಮ್ಮ ಮದುವೆ ಇದೆ, ಯಾಕೆ ಅಂತ ಕೇಳ್ತಾ ಇದ್ದಾರಲ್ಲ. ಆದಷ್ಟು ಬೇಗನೆ ನಮ್ಮ ತಂದೆ ಊರಿಗೆ ಬರ್ಬೇಕಂತ ಪತ್ರ ಸಹ ಬರೆದಿದ್ದಾರೆ. ಹಿಂದೆ ನಾನು ಊರಿಗೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಅಂದಾಗ ಊರಿಗೆ ಹೋಗಿ ಎಲ್ಲ ಮದುವೆ ಸಿದ್ಧತೆ ಮಾಡಿಕೊಳ್ಳಲ್ಲ ಬೇಕಲ್ಲ ಅಂತ. ಯಾಕೆ ಅಷ್ಟೊಂದು ಭಯ ಅಂಬಿಕಾ? ನಮ್ಮ ಮದುವೆ ಆಗೋರಿಗೆ ನೀನು ನಿಮ್ಮ ಮನೇಲಿ ಇರ್ತೀಯ, ಮದುವೆ ಆದ ಮೇಲೆ ನೀನು ನಮ್ಮ ಮನೆಗೆ ಬರುತ್ತೆ. ಇನ್ನೊಂದು 15-20 ದಿವಸ ಮಾತ್ರ ಅಂಬಿಕಾ. ಆಮೇಲೆ ನಮ್ಮ ಮದುವೆಗೆ ನಮ್ಮ ಮುಖ ಕಾಣಿಸ್ತಾ ಇಲ್ಲ ಅಂಬಿಕಾ. ಅರವಿಂದ್, 15 ದಿವಸ ಅಷ್ಟೇ ಅಲ್ಲ, 15 ನಿಮಿಷ ಸಹ ನಿಮ್ಮನ್ನ ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ಒಪ್ತಾನೆ ಇಲ್ಲ ರೀ, ಒಪ್ತಾನೆ ಇಲ್ಲ. ಅಲ್ಲ ಅಂಬಿಕಾ, ಆಕಸ್ಮಿಕವಾಗಿ ನಾನು ಇಂದು ಸತ್ತು ಹೋದರೆ? ಬಿಡ್ತು ಅನ್ನೋ, ನೀವು ಸತ್ತು ಹೋದರೆ ನಾನು ಬದುಕಿರ್ತಾ ಇರ್ತೇನಂತ ತಿಳ್ಕೊಂಡಿದ್ದೇನೆ. ಇಲ್ಲ ಅರವಿಂದ್, ಬದುಕಿರುವುದಿಲ್ಲ ನಾನು. ಈ ನಿಮ್ಮ ಸಾವಿನ ನವಿನಲ್ಲಿ ಕೊರಗಿ ನಾನು ಸಹ ನಿಮ್ಮ ಜೊತೆ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಜೊತೆ ನಾನು ಸತ್ತು ಸ್ವರ್ಗ ಸೇರುವೆ ನಾನು. ಅಂಬಿಕಾ, ಎಂತ ಮಾತು ಅಂಬಿಕಾ? ಹೌದು ಅರವಿಂದ್, ಹೆಣ್ಣಿಗೆ 10 ಹಲವಾರು ಆಶಾಕಾಂಕ್ಷೆಗಳು ಇರ್ಬೋದು, ಆದ್ರೆ ಹೆಣ್ಣು
ಒಬ್ಬನಿಗೆ ಮನಸ್ಸು ಕೊಡ್ತಾ ಇದ್ದಾಳೆ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟಿರುವ ಶಕ್ತಿ ನನ್ನಲ್ಲಿ ಇಲ್ಲ, ಅರವಿಂದ್ ನನ್ನಲ್ಲಿ ಇಲ್ಲ. ನಾನು ಅಷ್ಟೇ ಅಂಬಿಕಾ, ನೀನಿರದೆ ನಾನು ಬದುಕಲು ಸಾಧ್ಯವಿಲ್ಲ. ನಮ್ಮ ಪ್ರೇಮವಾದರೇನು ಪ್ರಳಯವಾದರೇನು ನಾವು ಬದುಕಲಂತ ನಿನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಮ್ಮ ಬಲ್ಲ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಿ ಮದುವೆಯನ್ನು ಮುಂದೂಡಲಿಲ್ಲ. ನಮ್ಮ ಮನದಾಸೆಯಂತೆ ಎಲ್ಲ ನಡೀತಾ ಹೋಗುತ್ತಿದೆ ಅಂಬಿಕಾ. ಅಷ್ಟೇ ಸಾಕು, ನಮಗೆ ಅಷ್ಟೇ ಸಾಕು. ಅರವಿಂದ್ ನೋಡಿ, ನನಗೀಗ ತುಂಬಾ ಹೊತ್ತಾಯ್ತು. ನಾನಿನ್ನು ಹೋಗಲೇ? ಹೋಗ್ತೀನಿ ಅಂತ ಹೇಳಬಾರ್ದು ಅಂಬಿಕಾ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಇಷ್ಟು ಹೇಳಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆಸಿದ್ದೀರಾ? ಮತ್ತೆ ಹೇಗೆ? ಮತ್ತೆ ಅಂದ್ರೆ ನೀನು ನಮ್ಮನೆಗೆ ಬರಬೇಕಂಬೇಕಾ? ಹೌದು, ಮತ್ತೆ ಮದುವೆ ಆದ ಮೇಲೆ ನಾನು ನಿಮ್ಮ ಜೊತೆ ಇರಲೇಬೇಕಲ್ಲ. ಹೌದು. ಮತ್ತೆ ಮದುವೆಗೆ ನಿಮ್ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ? ನೋಡಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ಬಂಧು ಬಳಗ, ಹಾಗೆ ನಮ್ಮ ಅಪ್ಪ ಅಮ್ಮ ಸೇರಿ ನಿಮ್ಮ ಊರಿನ ಮುಂದೆ ಇರುವ ಬೆಂಕಿ ತಾತನವರ ದೇವಸ್ಥಾನಕ್ಕೆ ಬಂದು ಬಿಡುತ್ತೇವೆ. ಮದುವೆ ಮುಗಿದ ಮೇಲೆ ನಿನ್ನನ್ನು ಪ್ರೇಮ ಚಂದ್ರ ಲೋಕಕ್ಕೆ ಕರೆದುಕೊಂಡು ಹೋಗ್ಬೇಕಂತ ಆಸೆ ಅಂಬಿಕಾ. ಆ? ಏನು ನನ್ನನ್ನು ಮಂಗೂರ ಚಂದ್ರಕ್ಕೆ ಹೋಗ್ತಾ ಇದ್ದೀರಾ? ಎಷ್ಟು ನಾಚಿಕೆ ನೋಡು. ಅಂದ ಹಾಗೆ ಮರುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು ಅಂತ ಹೇಳ್ತಾ ಇದ್ದಾರಾ ಅರವಿಂದ್? ಅಂಬಿಕಾ, ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆಯ ವನರಾಶಿಯ ಸೊಬಗು, ಆ ಸೊಬಗಿನಲ್ಲಿ ಹರಿಯುವ ಸೂರ್ಯನ ಕೆಂಬಣ್ಣ ಕಿರಣಗಳು ಮಾಡಿ ಹಾರಾಡುವ ಇಂಪಾದ ಧ್ವನಿ ಕೇಳುವ ಕೋಗಿಲೆ. ನಮ್ಮ ಮದುವೆ ಸಂಗಮಗೊಳಿಸಿ ಮತ್ತೊಂದು ಮಾತಿಲ್ಲ. ಅಬ್ಬಾ, ಈ ಸಮಯದಲ್ಲಿ ನಾವಿಬ್ಬರು ಕೂಡಿ ಹಾಡುವ ಆಸೆ ಆಗಿದೆ ನನಗೆ. ಮತ್ತೆ ತಡ ಅರವಿಂದ್, ಬನ್ನಿ. ಮನಸ್ನಾಗ ಏನೇನೋ ಆಕೈತಿ. ಇವತ್ತು ಮಾಸ್ತರಿಗೆ ಭೇಟಿಯಾಗಿ ಮದುವೆ ಮಾಡ್ಕೋತೀನಿ ಅನ್ನಬೇಕಂದ್ರ ಎಲ್ಲಿ ಹೋಗಿ ಕುಂತಾನೋ ಏನೋ. ಬರ್ಲಿ ಮುಂದೆ ವಿಚಾರ ಮಾಡಿದ್ರಾತು. ಸಂಜೆಗೆ ಪದಗ ಸೂರ್ಯದ ಪದಗ ಅತ್ತಿತ್ತ ಸುತ್ತಮುತ್ತ ಏನ ಸುಂದ್ರಿ ಬೆದಿಗೆ ಬಂದಿರೋ ಎಮ್ಮಿ ಬಜಾರ್ದಾಗ 10 ಮಂದಿ ತಿರುಗಾಡೋ ಹಾದಿ ಮ್ಯಾಗ ಹಾಡ್ಕೊತ ಕುಡ್ಕೊಂತ ನಿಂತಿಯಲ್ಲ, ನೀ ಬಂದಿದ್ದೇನು ಮತ್ತೆ ಜಲ್ದಿ? ಅದಿರ್ಲಿ, ನೀ ಎದಕ್ ಬಂದಿ ಜಲ್ದಿ? ನೀ ಯಾಕೆ ಬಂದಿ? ಏನು ಬನ್ನಿ? ಅಯ್ಯೋ ಮಾರಾಯ, ನಾನು ಮದುವೆ ವಯಸ್ಸಿಗೆ ಬಂದೈತಲ್ಲ, ಬರಬ್ಬರಿ 3 ವರ್ಷ ಆತು. ಹುಡುಗನ ಕಡೆಯವ್ರು ಬರ್ತಾರ, ನೋಡ್ತಾರ, ಹೋಗ್ತಾರ ಅಷ್ಟ. ಹಿಂಗೆ ಮಾಡ್ತಾರ ಬದ್ಮಾಸ್ ನನ್ನ ಮಕ್ಕಳು. ಅವ್ರ ಕಣ್ಣಿಗೆ ನಿಂದು ಚಂದ ಕಂಡಿರ್ಲಕ್ಕಿಲ್ಲ. ಏನದ ನನ್ನ
ಚಂದ ಕಂಡಿರ್ಲಾರ್ದು ನಿನ್ನ ನಿನ್ನ ಮುಖ ಚಂದ ಕಂಡಿತ್ತಂದ್ರ 4 ಮಂದಿ ನಿಂತು ಮಾಡ್ತಿದ್ರ ನಿನಗ ಏನದು ಮಾಡೋದು ಮದುವೆ ಏನೇನ ಹುಚ್ಚಮಂಗ್ಯ ನಾ ನೋಡ್ ಕಣ್ಣಿಗೆ ಅಪ್ರಂಜಿ ಕಣ್ಣಂಗ ಕಾಣ್ತೀನಿ ಆದ್ರ ನಂದು ಬಾಳ ದೊಡ್ಡದೈತೆ ಅಂತಂದು ಒಲ್ಲಂತ ಹಾಕಾರ ಯಾಕ ಏನ್ ದೊಡ್ಡದೈತೆ ಅಂತ ನಿಂದು ಅಯ್ಯೋ ಅದ ಬಿಡ ನಮ್ಮ ಅಪ್ಪ ಐತಲ್ಲ ನನ್ನ ಹೆಸರಿಗೆ ದೊಡ್ಡ ಭೂಮಿ ಮಾಡಿಟ್ಟನ ಅದನ್ನ ಬಿತ್ತಾಕ ಬೆಳ್ಯಾಕ ಆಗಂಗಿಲ್ಲ ಅಂತಂದು ಒಳ್ಳೆವ ನಿಂದು ದೊಡ್ಡದೈತೆ ಅಂತ ಹೇಳಿ ಹೋಗ್ತಾರ ಅವ್ರು ಹೋಗ್ಲಿ ಬಿಡು ಸುಂದ್ರಿ ನಾ ಕರ್ಕೊಂಡ್ ಬರ್ತೀನಿ ಆಂಧ್ರದವನು ವರ್ಷದಾಗ ಅವನು 1 ಪೀಕ್ ತೆಗಿ ಅಂದ್ರೂ ತೆಗಿತಾನ 2 ಪೀಕ್ ತೆಗಿ ಅಂದ್ರೂ ತೆಗಿತಾನ ಇಲ್ಲ ನೀನು 3 ಪೀಕ್ ತೆಗೆದುಕೊಡು ಅಂದ್ರೂ ತೆಗೆದುಕೊಡ್ತಾನ ಒಟ್ಟು ನೀವ್ ತೋಟದ ನೀರ್ ಬಿಟ್ಟಂಗ ಬಿಡ್ಬೇಕು ನೋಡು ಅಂತವ್ನ್ ಕರ್ಕೊಂಡ್ ಬರ್ತೇನೆ ಈ ನರರಿ ಇವ್ರನ್ನ ಯಾಕೆ ನೋಡ್ತಿದಿ ಹಂಗು ನೀನಾದಿಯಲ್ಲ ನೀನ ನಮ್ಮ ಹೊಲಕ್ಕ ಪಾಲ್ಗಿ ಮಾಡ್ಬಿಡು ವರ್ಷದಾಗ ಐತಿಲ್ಲ ನಿನಗೆ ಎಷ್ಟು ಬೇಗ ಅಷ್ಟು ಬೆಳೆ ತಗೊಳಕತ್ತಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಕರಳ ಸುಂದ್ರಿ ಈ ಹಿಂದ್ಗಡೆ ಗಳೆ ಹೊಡೆದು ಹರಿಗೆ ಹದ ಮಾಡಿದ ಮ್ಯಾಲ ನೀ ಮತ್ತೊಬ್ಬರ ಪಾಲಿಗೆ ಕೊಟ್ಟಂದ್ರ ನಮ್ಮ ಹೊಟ್ಟಾಗ ಬೆಂಕಿ ಬಿದ್ದಂಗ ಆಗ್ತೈತಿ ಈಗ ಸ್ವಚ್ಛಾಗಿ ಹೇಳು ನಮ್ ಕೊಟ್ಟ ಮ್ಯಾಲ ಮತ್ತೊಬ್ರಿಗೆ ಕೊಡೋದಿಲ್ಲ ಅಂತ ನಿನಗ್ ಕೊಟ್ಟ ಮೇಲೆ ಮತ್ತೊಬ್ರಿಗೆ ಯಾಕೆ ಕೊಡ್ಲಿ ನೀನ್ ನಮ್ಮ ಹೊಲದಾಗಿನ ಹುಲ್ಲೆಲ್ಲ ಸ್ವಚ್ಛ ಮಾಡಿ ನಿನಗೆ ಹೆಂಗ ಬೇಕು ಹಂಗ ಬೆಳೆ ತಗೊಳಕತ್ತಿ ಇನ್ನೊಂದ್ ಸ್ವಲ್ಪ ದಿನ ಹೋತಂದ್ರ ನನ್ನ ತಳಗಲ್ ಹೊಲ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಇವನವನ ಇಷ್ಟು ಹೇಳ್ಬಾರ್ದೆ ನಿನ್ನ 3 ಎಕರೆ ಭೂಮಿ ಹೊಡೆದ್ ಬಿಡ್ತಿದ್ದೇನ ಈಗೇನ್ ವಿಚಾರ ಮಾಡಕ್ ಹೋಗ್ಬೇಡ ಮೊದಲ ಚಂದಾಗಿ ನಾನು ಹೊಲ ಪಾಲ್ಗಿ ಮಾಡು ಮನಸ್ ಬಂತಂದ್ರ ಮುಂದದ ಎಲ್ಲ ಆಗ್ತೈತಿ ಎದಕ್ ವಿಚಾರ ಮಾಡ್ತಿದಿ ಬಾಬಾ ಇವತ್ತು ಮುಂಜಾನೆ ಎದ್ದು ಯಾರ ಮುಖ ನೋಡಿ ನಂತೀನಿ ಸುಂದ್ರಿ ಈ ಮಾತು ನಿಜ ಆದ್ರ ನಾವ್ ಮದ್ವಿ ಹೆಂಗಾಗ್ತದ ಗೊತ್ತೇನು ಹೆಂಗ ಆಗ್ತೈತಿ ಹೇಳ್ತೀನಿ ಕೇಳು ಹಿಂದೇನು ಮಾಡಿರ್ಬಾರ್ದು ಮುಂದೇನು ಮಾಡಿರ್ಬಾರ್ದು ಹಂಗ ಮದ್ವಿ ಮಾಡ್ಕೊತೀನಿ ಈಗ ನಮ್ಮಿಬ್ಬರನ್ನು ಗಟ್ಟಿ ಮಾಡ್ಯಾರ ಅಂತ ತಿಳ್ಕೊ ನೀನ್ 100 ನೀ ಇರ್ತಿ ನಾನ್ 100 ನಾ ಇರ್ತೀನಿ ಮುಂದ ಎಲ್ಲ ಮಸಿ ದಿವ್ಸ ಮದ್ವಿ ಬಂದ್ಬಿಡ್ತಾವ ಇಂಥ ದಿವಸ ಮದ್ವೆ ಆದಂತ ನಿನಗೆ ಹೇಳಿ ಕಳಿಸ್ತೀನಿ ಇನ್ನೂ 1 ವಾರ ಇರ್ಲಕ್ಕಾಗಿ ನಮ್ಮ ಮನೆಗೆ ಸುಣ್ಣ ಬಣ್ಣ ಬಡಿದು ಬೀಗರ್ನು ಬಿದ್ದವ್ರನ್ನು ಕರೆಸಿ ಮನೆ ಮುಂದೆ ತೆಂಗಿನ ಬಾಳೆಯಲ್ಲಿ ಕಟ್ಟಿ ಮೈ ಕಚ್ಚಿ ಒದರ್ಲಾಕ್ ಶುರು ಮಾಡಿದ್ವಿ ಅಂದ್ರ ಊರ್ ಮಂದಿಗೆಲ್ಲ ಗೊತ್ತಾಗ್ತೈತಿ ನರಹರಿ ಮನ್ಯಾಗ ಮದ್ವಿ ಆದಂತ ನಾ ಮದ್ವಿ ದಿವಸ ಟಿಪ್ಪಾಗಿ ನಾಳೆ ಮ್ಯಾಗ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಏನದು ನೋಡೋದು ನಿಮ್ಮದು ಮದ್ವಿ ಮುಂದಿನ ಲಾರಿ ಎಷ್ಟೊತ್ತಿ ತುಂಬಿಕೊಂಡು ಬರ್ತೈತ ಅಂತ ನೋಡ್ತಾ ಇರ್ತೀನಿ ನೀವು ಬಂದು ನಾ 3 ಹನುಮಾನ್ ದೇವ್ರ ಗುಡಿಯಾಗ ಇಳಿತೀರಿ ಮಂಗ್ಯ ನಾವ್ಯಾಕ ಹನುಮಪ್ಪನ ಗುಡಿಯಾಗ ಇಳಿಬೇಕು ಹನುಮಾನ್ ದೇವ್ರ ಗುಡಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಿ ಬಡವರು ಪಾಲಿಗೆ ಛತ್ರ ಇದ್ದಂಗ ಊರಿಗೆ ಹೆಚ್ಚಾದ್ರು ಇರ್ಲಾಕ್ ಬರ್ತೈತಿ ಅಂತದೊಂದು ಹನುಮಾನ್ ದೇವ್ರ ಗುಡಿ ಕಡಿಸಿರ್ತಾರ ಹೌದು ನಾವ್ ಹನುಮಪ್ಪನ ಗುಡಿಯಾಗ ಅಂತೂ ಇಳ್ಕೊಂಡ್ವಿ ಅವಾಗ ನೀ ಏನ್ ಮಾಡ್ತಿದಿ ಮುಂದೆ ಏನ್ ಮಾಡೋದು ಮದ್ವಿ ಮಾಡ್ಕೊಳ್ಳೋ ಎಲ್ಲದನಂತ ಹೆಣಿಕಿ ನೋಡ್ತಿರ್ತಿ ಅಲ್ಲಿ ಕುಂತಾಗ ಹ್ಯಾಂಗಾಗಿರ್ತೈತಿ ಗೊತ್ತ ನಿನಗೇನು ಗೊತ್ತಾಗ್ತೈತಿ ನೀನು ಮದುಮಗಳಾದಂದ್ರೆ ಎಲ್ಲಾ ಗೊತ್ತಾಗ್ತೈತಿ ಆತು ನಾ ಈಗ ಮದುಮಗಳಾಗಿ ಕುಂತಿರ್ತೀನ ನೀ ಅವಾಗ ಹೆಂಗ ಬರ್ತಿ ಅವಾಗ ನಾ 7 ಗಣಿನ ಕುದುರೆ ಮ್ಯಾಗ ಕುಂತ ಬರ್ತೀನಿ ಏನು ಕುದುರೆ ಮ್ಯಾಗ ನೀ ಯಾಕೆ ಕುದುರೆ ಮ್ಯಾಗ ಬರ್ತಿ ಈಗ ನೀನು ಮದುಮಗಳಾಗಿ ಕುಂದ್ರು ಆ ತಾತ ಕುಂತಿರ್ತೀನ ನೀ ಬಾ ಹೆಂಗ್ ಬರ್ತೀನಿ ಈಗ ನೀನು ಮದುಮಗಳಾಗಿ ಸುಮ್ಮನೆ ಇಲ್ಲಿ ಕುಂದ್ರು ನಿನ್ನ ಬಗಲಾಗ ಕುಂತು ಎದ್ದಷ್ಟೊಳಗ ನಾ 3 ಹಿರಗಂಟ ಬುದ್ಧ ಬರ್ತಾನ ಮಂತ್ರ ಶುರು ಮಾಡ್ತಾನ ತಥೇವ ಲಗ್ನ ಅಂತ ಮಂತ್ರ ಶುರು ಮಾಡಿ ನಿನ್ನ ಕೊಳ್ಳಾಗ ತಾಳಿ ಕಟ್ಟಿ ನಾವಿಬ್ರು ಗಂಡ ಹೆಂಡ್ರಿ ಮುಂದ್ ಮೆರವಣಿಗೆ ನಡಿತೈತಿ ಬ್ಯಾಡ ಬಾಜಿ ಬಿ ಬ್ಯಾಡ ಅವ್ರ ಯಾಕ ಹಂಗ್ ಬಾರಿಸ್ತಾರ ಯಾಕಂದಿ ನಮ್ಮಿಬ್ಬರದು ಮದುವೆ ಆಗಿರ್ತದ ಬ್ಯಾಡ ಬಾಜಿ ಬಾರಿಸಿರ್ತಾರ
ಮದುವೆ ಮುಗಿದ ಮ್ಯಾಲ ನಾವಿಬ್ಬರು ಗಂಡ ಹೆಂಡ್ರು ಆದೆವು ಮುಂದ ಮೆರವಣಿಗೆ ನಾಚಿಕೆಯಿಂದ ನಿಂತಿರ್ತೀನಿ. ಹೌದು, ನೀ ಯಾಕೆ ಹೆಂಗ್ ನಿಂತಿರ್ತಿದಿ? ಹಿಂಗ ನಾಚಿಕೆಯಿಂದ ನಿಂತಿರ್ತೀನಿ. ಹೌದು, ನೀ ಹಂಗ ಯಾಕೆ ನಿಂತಿರ್ತಿದಿ? ನಮ್ಮಿಬ್ಬರದು ಫಸ್ಟ್ ನೈಟ್ ಇರ್ತದಲ್ಲ. ಆನೇಟನ ಹಂಗಂದ್ರ ನಾ ತರ್ಬೇಕೋದಿಲ್ಲ. ತರ್ಬೇಕು ಗ್ಲಾಸ್ ಇಲ್ಲಿ ತಡಿ ಬಂದ್. ತಗೊಂಬೋದು ಗ್ಲಾಸ್ ನೆನಪ. ಸ್ವಾಮಿ ನನ್ನ ಪ್ರಿಯೆ, ನೋಡಿ, ನಿಮಗಾಗಿ ಬಿಸಿ ಬಿಸಿಯಾದ ಹಾಲು ತಂದಿದ್ದೀನಿ, ತೆಗೆದುಕೊಳ್ಳಿ. ನನಗೆ ಹಾಲು ಕುಡಿಯುವ ಅಭ್ಯಾಸ ಇಲ್ಲ ನನ್ನ ಪ್ರಿಯೆ. ಹಾಗಾದ್ರೆ ನಾನೇನ್ ತರ್ಲಿ? ಬಿಸಿ ಬಿಸಿ ನೀರಿದ್ರೆ ತೆಗೆದುಕೊಂಡು ಬಾ, ಕುಡಿತೀನಿ. ಹೋಗ ನಿನ್ನವನ ಫಸ್ಟ್ ಇರ್ತೀನಿ. ಯಾರು ಬಿಸಿನೀರು ಕುಡಿತಾರೋ ಆಗಂಗಿಲ್ಲ. ಏಯ್ ನೇಮ್ ಮೌನ, ಬಿಸಿ ಬಿಸಿ ನೀರು ಬಿಸಿ ಬಿಸಿ ನೀರು ತೆಗೆದುಕೊಂಡು ಬಾರ್ದಾರ, ಬದಾಮ ತೆಗೆದುಕೊಂಡು ಬಾ. ಸ್ವಾಮಿ, ಪ್ರಥಮ ರಾತ್ರಿ ದಿನ ಬಿಸಿನೀರು ಕುಡಿಬಾರ್ದು, ನಿಮಗಾಗಿ ಬದಾಮಿ ಹಾಲು. ಈ ಸಾದಾ ಹಾಲು ಬೇಡ, ಬದಾಮ ತೆಗೆದುಕೊಂಡು ಬಾ. ಬದಾಮ ಹಾಲು. ಬದಾಮಿ ಹಾಲು ಸ್ವಾಮಿ, ಬದಾಮಿ ಹಾಲು ನೀಡುವ ಎಮ್ಮೆ ಕೊಂಡೋಡದಲ್ಲಿ ಮತ್ತಿ. ಏ ನಿಮ್ಮ ಮೌನ, ಬದಾಮ ಹಾಲು ಎಲ್ಲರ ಎಣ್ಣೆ ಹಿಂಡುತ್ತವೇನು? ಹೌದಲ್ಲ. ಮತ್ತ ತಿನ್ನಾಕ ಹೋಗಿ 2 ಪ್ಲೇಟ್ ಗುಲಾಬ್ ಜಾಮೂನ್ ತೆಗೆದುಕೊಂಡು ಬಾ, ಸ್ವೀಟ್ ಆಗಿರೋದು. ಸ್ವಾಮಿ, ಮನೆಯಲ್ಲಿ ಗುಲಾಬ್ ಜಾಮೂನ್ ತೀರಿ ಹೋಗ್ತಿದೆ. ರಾತ್ರಿ ಮಾಡಿದ ಹುಗ್ಗಿ ಇದೆ ತರಲಿ. ಹುಗ್ಗಿ ಬೇಡ, ಹುಡುಗಿ ತೆಗೆದುಕೊಂಡು ಬಾ. ಹೆಂಗ ಸುರಿತೀನಿ ನಿಮ್ಮ ಮೌನ. ಎಲ್ಲರ ಫಸ್ಟ್ ನೈಟ್ ದಿವಸ ಹುಗ್ಗಿ ಉಣಿಸ್ತಾರೇನು? ಚಂದಾಗಿ ಹಾಲು ಹಣ್ಣು ಹಂಪಲು ಕೊಡೋದು ನೋಡಿ. ನೀ ನೋಡಿದ್ರೆ ಹುಗ್ಗಿ ತಂದೆ ಅದು ತಂದೆ ಮಾಡಕತ್ತೀವಿ. ಹಣ್ಣು ಹಂಪ್ಲ ಇಲ್ಲ ಮನ್ಯಾಗ. ಏನೋ ತಗೋ. ಹೌದು, ಮತ್ತ ಲೈಟ್ ಆಫ್ ಆದ್ಮೇಲೆ ಏನ್ ಮಾಡೋದಂತ ಹೇಳೋದಿಲ್ಲ. ಅಷ್ಟು ಪ್ರಿಯೆ ಕೊಡು ಹಾಲು. ಈಗ ವಂದನೆಗಳು. ಮತ್ತೆ